2024ನೇ ಇಸ್ವಿಯಲ್ಲಿ ನಮ್ಮ ಭಾರತ ಇಟ್ ಡಾಮಿನೇಟೆಡ್ ದ ಗ್ಲೋಬಲ್ IPO ಮಾರ್ಕೆಟ್ ಇನ್ ಕ್ವಾಂಟಿಟಿ. 332 IPOsಗಳು, ವಿಚ್ ಇಸ್ ದ ಹೈಯೆಸ್ಟ್ in the world, 2 times of America, that's USA, and 2.5 times that of Europe. ಇದು ಕ್ವಾಂಟಿಟಿ ವೈಸ್ ನಾನು ಮಾತಾಡ್ತಿರೋದು. ವೆಲ್, ಅಮೌಂಟ್ ವೈಸ್ ಅಂತ ತಗೊಂಡಾಗ ಆಬ್ವಿಯಸ್ಲಿ ಇಟ್ಸ್ ದ USA. ಸೊ ನಮ್ಮ ಭಾರತ 332 IPOs ಅಂತ ನಾನೇನು ಹೇಳಿದೆ ಇನ್ 2024, ರೇಸಿಂಗ್ $19.9 billion. ಸೊ ನಾವು ಕಳೆದ ಒಂದು 2-3 ಎಪಿಸೋಡ್ಸ್ಗಳಲ್ಲಿ ವಿತ್ CA ರುದ್ರಮೂರ್ತಿ ಸರ್ ಡಿಸ್ಕಸ್ ಮಾಡಿದ್ದೀವಿ ಸಾಕಷ್ಟು ಅಬೌಟ್ ಹೇಗೆ ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್, ಹೇಗೆ ಇಂಡಿಯಾ ಅದರ ಗೋಲ್ಡನ್ ಪೀರಿಯಡಲ್ಲಿದೆ ಅಂತೆಲ್ಲ. ಮತ್ತು ಇವಾಗ ಒಂದು ಸಿಂಪಲ್ ಕ್ವೆಶ್ಚನ್ಗೆ ಆನ್ಸರ್. ಸಿಂಪಲ್ ಆಫ್ಕೋರ್ಸ್ ಸರ್ಗೆ ನಮಗಿದು ಕಾಂಪ್ಲಿಕೇಟೆಡ್ ಅನ್ನಿಸಬಹುದು ಸರ್, ಯಾಕಂದರೆ ಪ್ರತಿ ಸಲ ಒಂದು ದೊಡ್ಡ ಕಂಪನಿ IPO ಅಂತ ಅನೌನ್ಸ್ ಮಾಡಿದಾಗ ಸಾಕಷ್ಟು ಸುದ್ದಿ ಆಗುತ್ತೆ ಆ್ಯಂಡ್ ಇದನ್ನು ಬೈ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಡಿಸ್ಕಷನ್ಸ್ ನಡೆಯುತ್ತೆ. ಸೊ ಒಬ್ಬ ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ಹಾಗೆ ಹೇಳೋ ಹಾಗಿದ್ರೆ, ಒಂದು ಕಂಪನಿಯ ರೆಗ್ಯುಲರ್ ಶೇರ್ಗೂ ಒಂದು ಕಂಪನಿಯ IPOಗೂ ವಾಟ್ ಇಸ್ ದ ಡಿಫ್ರೆನ್ಸ್? IPO ಏನಾಗುತ್ತೆ ಅಂದ್ರೆ ಫಸ್ಟ್ ಟೈಮ್ ಕಂಪನಿ ಡೈರೆಕ್ಟ್ ಆಗಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ಸಿನ ಮುಖಾಂತರ ದೇ ಆರ್ ರೈಸಿಂಗ್ ಫಂಡ್. IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಅದೇ ತರ ಕೆಲವು ಸಲ ಸೆಕೆಂಡ್ ಟೈಮ್ ಕಂಪನಿ ರೈಸ್ ಮಾಡುವಾಗ ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ ಅಂತಾನು ಕರಿತೀವಿ. ಸೊ ಕಂಪನಿನೇ ಡೈರೆಕ್ಟ್ ಆಗಿ ಜನರಿಗೆ ಶೇರ್ಸ್ ಕೊಟ್ಟು ಬಂಡವಾಳವನ್ನ ರೈಸ್ ಮಾಡೋದು IPO ಮಾರ್ಕೆಟ್ ಆದ್ರೆ, ಈಗ ಆಲ್ರೆಡಿ ಯಾರೋ ವಿಪ್ರೋ ಕಂಪನಿ IPO ಆದಾಗ, ರಿಲಯನ್ಸ್ IPO ಆದಾಗ, ಅಥವಾ ಇನ್ನೊಂದು HDFC ಬ್ಯಾಂಕ್ IPO ಆದಾಗ ತಗೊಂಡಿದ್ದಾರೆ, ಅವ್ರ ಹತ್ರಿಂದ ಶೇರ್ ಅನ್ನ ನಾನಿವತ್ತು ಖರೀದಿ ಮಾಡಿದ್ರೆ ಇದನ್ನ ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ IPO ಇಸ್ ಪ್ರೈಮರಿ ಮಾರ್ಕೆಟ್. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಎನಿ ಡೇ ಐ ಕ್ಯಾನ್ ಬೈ ಶೇರ್, ಎನಿ ಡೇ ಐ ಕ್ಯಾನ್ ಸೆಲ್ ಶೇರ್. ಐ ಡೋಂಟ್ ಹ್ಯಾವ್ ಟು ವೈಟ್ ಟಿಲ್ ದ ಕಂಪನಿ ಕಮ್ಸ್ ವಿತ್ ದ ನೆಕ್ಸ್ಟ್ IPO ಆರ್ ಫಾಲೋ ಆನ್ ಪಬ್ಲಿಕ್ ಆಫರ್. ಸೆಕೆಂಡರಿ ಮಾರ್ಕೆಟ್ ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿನೇ ಇರಲ್ಲ. ನೀವು ತಗೊಂಡಿರೋ ಶೇರ್ಸ್ ಅನ್ನ ಮಾರಬೇಕು ಅಂದ್ರೆ ಐ ನೀಡ್ ಅ ಬಯರ್. ಸೊ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಎರಡೂ ಇರುತ್ತೆ, ಪ್ರೈಮರಿ ಮಾರ್ಕೆಟ್ ಇರುತ್ತೆ, ಸೆಕೆಂಡರಿ ಮಾರ್ಕೆಟ್ ಇರುತ್ತೆ. ಜನ IPO ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಆ ಕಂಪನಿಯ ವ್ಯಾಲ್ಯೂಯೇಷನ್ ಅನ್ನ ಖಂಡಿತವಾಗ್ಲೂ ನೋಡಬೇಕು. ಕಂಪನಿಯ ಪಾಸ್ಟ್ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ, ಪ್ರಾಫಿಟ್ ಪರ್ಫಾರ್ಮೆನ್ಸ್ ಹೇಗಿದೆ, ರೆವಿನ್ಯೂ ಹೇಗಿದೆ, ಏನ್ ವ್ಯಾಲ್ಯೂಯೇಷನ್ಗೆ ಅವರು ಕಂಪನಿ ರೈಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಮಾತ್ರ IPO ಮಾರ್ಕೆಟ್ ಅಲ್ಲೂ ಕೂಡ ದುಡ್ಡು ಮಾಡ್ತೀರಾ. ಎಸ್ಪೆಷಲಿ ಲಾಸ್ಟ್ ಇಯರ್ ಏನಾಯ್ತು ಅಂದ್ರೆ ಅನೇಕ ಜನ ಪ್ರಮೋಟರ್ಸ್ ಗಳೇ ಅವರ ಶೇರ್ಸ್ ಗಳನ್ನ ಸೇಲ್ ಮಾಡ್ತಾ ಇದ್ರು. ಅಂದ್ರೆ ಜನಗಳು ದೇ ಆರ್ ಬೈಯಿಂಗ್ ಶೇರ್ಸ್ ಆಸ್ ಇಫ್ ದೇ ನೋ ದ ಕಂಪನಿ ಬೆಟರ್ ದೆನ್ ದ ಪ್ರಮೋಟರ್. ಸೊ ಈ ತರ ಎಲ್ಲ ದೀಸ್ ಆರ್ ಕ್ಲಿಯರ್ ಸೈನ್ಸ್ ದಟ್ ಮಾರ್ಕೆಟ್ ಇಸ್ ಸ್ಟಾಪಿಂಗ್ ಔಟ್. ಅಗೇನ್ ಮಾರ್ಕೆಟ್ ಬಾಟಮಿಂಗ್ ಔಟ್ ಆದಾಗ್ಲೂ ಕೂಡ ಒಳ್ಳೆ IPOs ಗಳು ಬರುತ್ತೆ. ಸೊ ವ್ಯಾಲ್ಯೂಯೇಷನ್ಸ್ ಅನ್ನ ಗಮನ ಇಟ್ಕೊಳ್ಳಿ, ಕಂಪನಿಯ ಪರ್ಫಾರ್ಮೆನ್ಸ್ ಗ್ರೋತ್ ಹೇಗಿದೆ ಅದನ್ನ ನೋಡಿಕೊಂಡು ಡಿಸೆಂಟ್ ವ್ಯಾಲ್ಯೂಯೇಷನ್ ಅಲ್ಲಿ IPOs ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಓಕೆ ಆ್ಯಂಡ್ ಬಹಳ ಹಿಂದಕ್ಕೆ ಹೋಗಬೇಕಾಗತ್ತೆ ನಾವು. ಒಂದು ಫಸ್ಟ್ ಕಂಪನಿ ಟು ಅನೌನ್ಸ್ ಒಂದು ಗ್ಲೋಬಲ್ ಲೆವೆಲಲ್ಲಿ IPO ಅಂದರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಲಾಗುತ್ತೆ. ಸೊ ಡು ಯು ಆಲ್ಸೋ ಲುಕ್ ಔಟ್ ಫಾರ್ IPOs? ಅಂದರೆ ನಿಮ್ಮ ಫೀಲ್ಡ್ಗೆ ಬರುತ್ತಾ ಇದು? ಖಂಡಿತ. ವ್ಯಾಲ್ಯೂಯೇಷನ್ ಕಂಫರ್ಟ್ ಇದ್ರೆ ನಾನು ಕೂಡ IPOs ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಆದ್ರೆ ಜನರಲಿ ಬಿಕಾಸ್ ನಾವು IPOಗೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅನೇಕ ಜನ ಏನ್ ಹೇಳ್ತಾರೆ, ಈಗ ಒಂದು ಕಂಪನಿ ಶೇರ್ ತಗೊಂಡೆ, ನನಗೆ ಅದು ಲಿಸ್ಟಿಂಗ್ ಡೇ ಅಂದ್ರೆ ನೀವು ತಗೊಂಡಿದ್ದು ಇನ್ನೊಂದು 15 ದಿವಸಕ್ಕೆ ಲಿಸ್ಟ್ ಆಯ್ತು, ನಾನು 30% ಗೈನ್ ಮಾಡಿದೆ, 50% ಗೈನ್ ಮಾಡಿದೆ ಅಂತಾರೆ. ಆದ್ರೆ IPO ಏನು ಅಂದ್ರೆ ಅಲಾಟ್ಮೆಂಟ್ ಡೆಫಿನೆಟ್ ಇರಲ್ಲ. ಅಂದ್ರೆ ನೀವು ಅಪ್ಲೈ ಮಾಡಿರ್ತೀರಾ, ನಿಮಗೆ ಬರುತ್ತೋ ಇಲ್ವೋ ಗ್ಯಾರಂಟಿ ಇರೋದಿಲ್ಲ. ಬಿಕಾಸ್ ಕಂಪನಿ ಶೇರ್ಸ್ ಗಳು IPO ಅಲ್ಲಿ ಜಾಸ್ತಿ ಸಲ ಓವರ್ ಸಬ್ಸ್ಕ್ರೈಬ್ ಆಗುತ್ತೆ. ಸೊ ಅಂತ ಟೈಮಲ್ಲಿ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಅದು ಲಿಸ್ಟ್ ಆದ್ಮೇಲೆ ನೀವು ಬೇಕಾದ್ರೆ ತಗೋಬಹುದು. ಆದ್ರೆ IPO ಮಾರ್ಕೆಟ್ ಶೇರ್ ಮಾರ್ಕೆಟ್ಗೆ ಬರುತ್ತೆ, ಅದು ಪ್ರೈಮರಿ ಮಾರ್ಕೆಟ್ ಆಗುತ್ತೆ. ಶೇರ್ಸ್ ನಾವೇನು ಎನಿ ಡೇ ವಿ ಕ್ಯಾನ್ ಬೈ ಇಟ್ ಇನ್ ಸೆಕೆಂಡರಿ ಮಾರ್ಕೆಟ್ ಏನಿದೆ. ನಾನು ಇವಾಗ ಶೇರ್ಸ್ ರಿಲಯನ್ಸ್ ಶೇರ್ ತಗೊಂತೀನಿ, HDFC ತಗೊಂತೀನಿ, ಇನ್ಫೋಸಿಸ್ ತಗೊಂತೀನಿ. ಸೊ ಈ ಶೇರ್ಸ್ ಗಳು ದೇ ಆರ್ ಜನರಲಿ ಅವೈಲಬಲ್ ಇನ್ ಮಾರ್ಕೆಟ್. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆದ್ರೇನೆ ಮಾರ್ಕೆಟ್ಗೆ ಲಿಕ್ವಿಡಿಟಿ ಬರೋದು. ಸೊ ಬೋತ್ ಪ್ರೈಮರಿ ಮಾರ್ಕೆಟ್ ಅಂಡ್ ಸೆಕೆಂಡರಿ ಮಾರ್ಕೆಟ್ ಆರ್ ಪಾರ್ಟ್ ಆಫ್ ಸ್ಟಾಕ್ ಮಾರ್ಕೆಟ್ ಓನ್ಲಿ. ಓಕೆ ಸೊ ಈ ಸ್ಟಾಕ್ ಮಾರ್ಕೆಟ್ನ ಹಿಸ್ಟ್ರಿ ಅಂತ ತಗೊಂಡ್ರೆ ಒಂದು 400 ವರ್ಷಗಳ ಇತಿಹಾಸ ಇದೆ. ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಆ್ಯಕ್ಚುಲಿ 200+ ಇಯರ್ಸ್ನ ಇತಿಹಾಸ ಇದೆ. ಸೊ ಲಾಸ್ಟ್ ಪಾಡ್ಕಾಸ್ಟಲ್ಲಿ ಸಾಕಷ್ಟು ಮಾತಾಡಿದ್ವಿ ಸರ್ ನಾವು ಅಬೌಟ್ ಸ್ಟಾಕ್ ಮಾರ್ಕೆಟ್ಸ್, ಕೆಲವೊಂದು ಟರ್ಮಿನಾಲಜೀಸ್. ಸಾಕಷ್ಟು ಜನ ಅವರ ಕ್ವೆಶ್ಚನ್ಸ್ ಏನು ಕೇಳಿದ್ದಾರೆ, FAQs, ಅದನ್ನು ಆನ್ಸರ್ ಮಾಡ್ತಾ ಹೋಗೋಣ ಕೆಲವೊಂದಷ್ಟು ಈ ಎಪಿಸೋಡಲ್ಲಿ. ಫಸ್ಟ್ ಒನ್ ಬೀಯಿಂಗ್ 10 AM ರೂಲ್ ಇನ್ ಸ್ಟಾಕ್ ಮಾರ್ಕೆಟ್. ಡು ಯು ಥಿಂಕ್ ಇಟ್ ವರ್ಕ್ಸ್? ಅಂದರೆ ಬೆಳಗ್ಗೆ 9:00 ಸ್ಟಾಕ್ ಮಾರ್ಕೆಟ್ ಓಪನ್ ಆದಾಗಿಂದ ಫಾರ್ ದ ನೆಕ್ಸ್ಟ್ ಹಾಫ್ ಅನ್ ಅವರ್ ಬೈ ಮಾಡೋದು ಇಸ್ ದ ಬೆಸ್ಟ್ ಥಿಂಗ್ ಅಂತ ಸುಮಾರು ಜನ ಅಂತಾರೆ. ವಾಟ್ ಇಸ್ ಯುವರ್ ಒಪಿನಿಯನ್? ಇದು ಇಂಟ್ರಾ ಡೇಗೆ ಸ್ಪೆಸಿಫಿಕ್ ಆಗಿ ಕ್ವಶನ್ ಕೇಳ್ತಾ ಇದ್ದಾರೆ. ಇದು ಯಾರು ಕೇಳಿದ್ದಾರೆ ಅವರು? ಮಾರ್ಕೆಟ್ 9:15 ಓಪನ್ ಆಗುತ್ತೆ. ಪ್ರೀ ಓಪನ್ ಅಂತ ನಿಮಗೆ 9 to 9:15 ಇರುತ್ತೆ. ದೆನ್ 9:15 to 3:30
ಮಾರ್ಕೆಟ್ಸ್ ಇರುತ್ತೆ. ಓಕೆ. ಸೊ ಜನರ ಕೆಲವರ ತಪ್ಪು ಕಲ್ಪನೆ ಏನು ಅಂದ್ರೆ, ನಾನು 9:15 10 ಗಂಟೆ ಈ ಟೈಮಲ್ಲಿ ಪರ್ಚೇಸ್ ಮಾಡ್ಬಿಟ್ರೆ ಬೆಸ್ಟ್. ಈ ತರ ಖಂಡಿತವಾಗ್ಲೂ ಮಾರ್ಕೆಟ್ ವರ್ಕ್ ಆಗೋದಿಲ್ಲ. ಸೊ ನಾರ್ಮಲಿ ಇವಾಗ ನಾನು 11 to 12 ಸೇಲ್ ಮಾಡಬೇಕು, 3 to 3:30 ಬೈ ಮಾಡಬೇಕು, ಇದೆಲ್ಲ ತಪ್ಪು ಕಲ್ಪನೆಗಳು ಶೇರ್ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗಿದೆ. ಅದ್ರಲ್ಲಿ ಇನ್ನ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಇವತ್ತು ಎ ಕಂಪನಿ ಶೇರ್ ಗಳನ್ನ ತಗೊಳ್ಳಿ, ನಾಳೆ ಡಿ ಇಂದ ಕಂಪನಿ ಶೇರ್ ಗಳನ್ನ ತಗೊಳ್ಳಿ. ಸೊ ನಾನು ಕೂಡ ಇವತ್ತು ಸ್ಪಿರಿಚುವಾಲಿಟಿ, ಅಸ್ಟ್ರಾಲಜಿ, ದೇವರು ಇದೆಲ್ಲ ಜಾಸ್ತಿ ನಂಬ್ತೀನಿ. ಆದ್ರೆ ಅದಕ್ಕೂ ಜಾಸ್ತಿ ನನ್ನನ್ನು ನಂಬ್ತೀನಿ, ಅದಕ್ಕೂ ಜಾಸ್ತಿ ನನ್ನ ನಾಲೆಡ್ಜ್ ಅನ್ನ, ಎಕ್ಸ್ಪೀರಿಯನ್ಸ್ ಅನ್ನ ನಂಬ್ತೀನಿ. ಸೊ ಮಾರ್ಕೆಟ್ ಅಲ್ಲಿ ಇದೇ ಟೈಮಲ್ಲಿ ತಗೊಂಡ್ಬಿಟ್ರೆ ಶೇರ್ಗಳು ಮೇಲೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ ಅನ್ನೋದು ನಾನು ಖಂಡಿತ ಒಪ್ಪಲ್ಲ. ಓಕೆ. ಸೊ 7% ರೂಲ್ ಇನ್ ಸ್ಟಾಕ್ ಅಂತ ಕೂಡ ಇದೆ. IBD ಫೌಂಡರ್ ವಿಲಿಯಂ ಅವ್ರು ಹೇಳ್ತಾರೆ, ಹೇಗೆ ಹೆಚ್ಚು ದುಡ್ಡನ್ನ ಮಾಡಬಹುದು ಸ್ಟಾಕ್ಸ್ ಅಂಡ್ ಶೇರ್ಸ್ ಅಲ್ಲಿ ಅಂದ್ರೆ, ಸೆಲ್ ಅ ಸ್ಟಾಕ್ ವೆನ್ ಯು ಆರ್ ಡೌನ್ 7 or 8% ಫ್ರಮ್ ಯೋರ್ ಪರ್ಚೇಸ್ ಪ್ರೈಸ್ ಅಂತ. ನಿಮ್ಮ ಥಾಟ್ಸ್? ಸೊ ನಾರ್ಮಲಿ ಏನು ಅಂದ್ರೆ, ನಿಮ್ಮ ಎಲ್ಲಾ ಪರ್ಚೇಸ್ಗೆ ಸ್ಟಾಪ್ ಲಾಸ್ ಅನ್ನೋದು ಒಂದು ಇರಲೇಬೇಕು. ಯಾಕಂದ್ರೆ ನಿಮಗ್ ಗೊತ್ತಿಲ್ಲದೆ ಇರೋದು ಮಾರ್ಕೆಟ್ ಗೊತ್ತಿರುತ್ತೆ. ಸೊ ನೀವು ಯಾವುದೇ ಶೇರ್ ಅನ್ನ ಖರೀದಿ ಮಾಡಿದ್ರೆ, ನಾನೇನ್ ಹೇಳ್ತೀನಿ ಜನರಲಿ, ಮ್ಯಾಕ್ಸಿಮಮ್ ಲಾಸ್ ಅಂದ್ರೆ ಆ ಶೇರ್ ಇಂದ ನೀವು 20-30% ವರೆಗೂ ತಗೋಬಹುದೇ ಹೊರತು, ಇವನ್ ಇಫ್ ಯು ಆರ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್, ಮೋರ್ ದೆನ್ ದ 20-30% ಲಾಸ್ ಅನ್ನ ತಗೊಂಡ್ರೆ ರಿಕವರಿ ವಿಲ್ ಬಿಕಮ್ ವೆರಿ ವೆರಿ ಡಿಫಿಕಲ್ಟ್. ಹಾಗಾಗಿ ನೀವು ಎಂತ ಒಳ್ಳೆ ಕಂಪನಿ ಶೇರ್ ಅನ್ನೇ ತಗೊಳ್ಳಿ, ಡೋಂಟ್ ಲೂಸ್ ಮೋರ್ ದೆನ್ 20-30% ಆಫ್ ಯೋರ್ ಮನಿ ಇನ್ ದಟ್ ಶೇರ್. ಕೆಲವ್ರು ಏನ್ ಮಾಡ್ತಾರೆ, ಇದು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ, ಸುಮ್ನೆ ಶೇರ್ ಬೀಳ್ತಾ ಇದೆ, ಲೆಟ್ ಮಿ ಹೋಲ್ಡ್ ಅಂಡ್ ದೇ ವಿಲ್ ಇವನ್ ಹೋಲ್ಡ್ ಅಂಡ್ ದೇ ವಿಲ್ ಇವನ್ ಆವರೇಜ್. ಸೊ ರಾಂಗ್ ಶೇರ್ ತಗೊಳೋದು ರಾಂಗ್ ಅಲ್ಲ, ರಾಂಗ್ ಶೇರ್ ಅನ್ನ ಹೋಲ್ಡ್ ಮಾಡ್ಕೊಂಡು ಹೋಪ್ ಅಲ್ಲಿ ಇದು ಮೇಲೆ ಹೋಗುತ್ತೆ ಅಂತ ಹೇಳೋದು ರಾಂಗ್. ನಾನು ಅನೇಕ ಜನ, ಕೆಲವ್ರು ನನಗೆ ಸಿಂಪಲ್ ಆನ್ಸರ್ಸ್ ಕೊಡ್ತೀನಿ ನಾನು, ಕೆಲವುದು ಜೋಕ್ ತರ ಇರುತ್ತೆ, ಆದ್ರೂ ಇದು ಆನ್ಸರ್ ಸಿಂಪಲ್. ಸರ್ ನಾವು ಶೇರ್ ಅನ್ನು ಸೇಲ್ ಮಾಡಬೇಕು ಅಂತ ಹೇಗ್ ಗೊತ್ತಾಗುತ್ತೆ, ನಾವು ಲಾಸ್ ಬುಕ್ ಮಾಡಬೇಕು ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಕೇಳ್ತಾರೆ. ದ ಮೊಮೆಂಟ್ ಯು ಸ್ಟಾರ್ಟ್ ಡೂಯಿಂಗ್ ಪ್ರಯರ್ಸ್ ಆನ್ ಯುವರ್ ಶೇರ್ ಟು ಗೋ ಅಪ್, ದಟ್ ಈಸ್ ಅ ಟೈಮ್ ಟು ಸೆಲ್. ಬಿಕಾಸ್ ನಿಮ್ಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಅನ್ಬಿಟ್ಟೆ ನೀವು ಪ್ರಯರ್ ಸ್ಟಾರ್ಟ್ ಮಾಡಿದ್ದೀರಾ. ಸೊ ದೀಸ್ ಆರ್ areas where I will say don't lose more than 20-30% of your capital if it is investment. Trading adre because you take leverage, so not more than 5%, 7% you should lose when you are doing trading in one particular trade or a stock anta ಹೇಳ್ತೀನಿ. ಓಕೆ ಸರ್, AMO ಬಗ್ಗೆ ನಿಮ್ಮ ಒಪಿನಿಯನ್, ಆಫ್ಟರ್ ಮಾರ್ಕೆಟ್ ಆರ್ಡರ್ಸ್ ಅಂದ್ರೆ 3:30 ನಂತರ ತಗೊಳ್ಳೋದು ಅಥವಾ ಸೇಲ್ ಮಾಡೋದು, ವಾಟ್ ಇಸ್ ಯುವರ್ ಒಪಿನಿಯನ್? ಮೇಡಮ್, ನಾರ್ಮಲಿ ಏನಾಗುತ್ತೆ, ಬಿಗ್ ಇನ್ಸ್ಟಿಟ್ಯೂಷನ್ಸ್ ಪ್ಲೇ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಆಮೇಲೆ ಇದು ಪ್ರೈಸ್ ಡಿಸ್ಕವರಿಗೆ ಇಟ್ ವಿಲ್ ಹೆಲ್ಪ್. ರಿಟೇಲ್ ಪೀಪಲ್ ಶುಡ್ ನಾಟ್ ವರಿ ಅಬೌಟ್ ಪ್ರೀ ಓಪನ್ ಆಸ್ ವೆಲ್ ಆಸ್ AMO ಆರ್ಡರ್ಸ್. ಓಕೆ ಸರ್, ವೀಕೆಂಡ್ ಎಫೆಕ್ಟ್ ಅಂತ ಕೂಡ ಬಂದಿದೆ, ಮಂಡೇ ಎಫೆಕ್ಟ್ ಅಂತ ಸಹ ಕರೀತಾರೆ. ಸೊ ನಂಬಿಕೆ ಏನಂದ್ರೆ, ಸ್ಟಾಕ್ ರಿಟರ್ನ್ಸ್ ಆನ್ ಮಂಡೇಸ್ ಆಫನ್ ಇಟ್ಸ್ ಸಿಗ್ನಿಫಿಕೆಂಟ್ಲಿ ಲೋಯರ್ ದ್ಯಾನ್ ದಟ್ ಆಫ್ ಫ್ರೈಡೇ ಅಂತ. ಮೇಡಮ್, ಇದೆಲ್ಲ ಏನಾಗಿದೆ ಅಂದ್ರೆ, ವಿ ಹ್ಯಾವ್ ಅ ಕಾನ್ಸೆಪ್ಟ್ ಕಾಲ್ಡ್ ಅಸ್ ಕ್ವಾಂಟ್. ಅಂದ್ರೆ ಬೇಸ್ಡ್ ಆನ್ ಪಾಸ್ಟ್ ಟ್ರ್ಯಾಕ್ ರೆಕಾರ್ಡ್ ಅಂಡ್ ಪರ್ಫಾರ್ಮೆನ್ಸ್, ಈ ತರ ಕನ್ಕ್ಲೂಷನ್ಸ್ ಗಳನ್ನ ತಗೊಂಡ್ ಬರ್ತಾರೆ. ಈಗ ಬ್ಲ್ಯಾಕ್ ಫ್ರೈಡೆ, ಆಮೇಲೆ ಬ್ರೈಟ್ ಮಂಡೇ, ಆಮೇಲೆ ಟ್ಯೂಸ್ಡೇ, ಈಗ ಹಾಲಿಡೇ ಸೇಲ್ಸ್ ಅಲ್ಲೂ ಕೂಡ ನಿಮಗೆ ಟ್ಯೂಸ್ಡೇ ಹಾಲಿಡೇ ಸೇಲು, ಫ್ರೈಡೇ ಬ್ಲ್ಯಾಕ್ ಫ್ರೈಡೇ ಸೇಲು, ಏನೇನೋ ಬರುತ್ತಲ್ಲ ಆ ತರ. ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಇದು. ಆಮೇಲೆ ಕೆಲವ್ರು ಹೇಳ್ತಾರೆ, ಈಗ ಮಾರ್ಚ್ ತಿಂಗಳಲ್ಲಿ ಶೇರ್ಸ್ ಗಳು ನಾರ್ಮಲಿ ರೈಸ್ ಆಗುತ್ತೆ, ಡಿಸೆಂಬರ್ ತಿಂಗಳಲ್ಲಿ ಶೇರ್ ಗಳು ನಾರ್ಮಲಿ ಫಾಲ್ ಆಗುತ್ತೆ. ಇದು ಯಾವಾಗ್ಲೂ ಒಂದ್ಸಲ 6-7 ಸಲ 10 ಸಲದಲ್ಲಿ ವರ್ಕ್ ಆಗಿರ್ಬೋದು. ಬಟ್ ಮೈನ್ ರೀಸನ್ ಅದರಿಂದ ವರ್ಕ್ ಆಗಿರಲ್ಲ. ದೇರ್ ಇಸ್ ಸಮಥಿಂಗ್ ಎಲ್ಸ್ ವಿಚ್ ಇಸ್ ಅನ್ ಎಕನಾಮಿಕ್ ರೀಸನ್. ಇದನ್ನ ತುಂಬಾ ಸಿಂಪಲ್ ಆಗಿ ನಮ್ಮ ವೀಕ್ಷಕರಿಗೆ ನಾನು ಹೇಳ್ತೀನಿ. ನಂಗೆ ಯಾರೋ ಹೇಳಿದ್ರು, ಸರ್ ಬಿಲ್ ಗೇಟ್ಸ್ ಲಾಸ್ಟ್ ಬೆಂಚ್ ಅಂತ ಕೂತ್ಕೊಂತಿದ್ದು ಹೌದಾ ಅಂದ್ರು. ಹೌದು ಅಂದೆ. ಸೊ ಹಂಗಂದ್ರೆ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡವರೆಲ್ಲ ಬಿಲ್ ಗೇಟ್ಸ್ ಆಗ್ತಾರ? ಸೊ ಬಿಲ್ ಗೇಟ್ಸ್ ಆಗೋದಕ್ಕೆ ಕಾರಣ ಲಾಸ್ಟ್ ಬೆಂಚ್ ಅಲ್ಲಿ ಕೂತಿದಲ್ಲ, ಅವ್ರ ಕಷ್ಟ ಬಿದ್ರು, ಆಮೇಲೆ ಅವರ ಲರ್ನಿಂಗ್ ಪ್ರೋಸೆಸ್ ಕಡೆ ಗಮನ ಕೊಟ್ರು, ದೆನ್ ಹಿ ಬಿಕೇಮ್ ಬಿಲ್ ಗೇಟ್ಸ್. ಬಟ್ ಹಿ ವಾಸ್ ಆಲ್ಸೋ ಸಿಟ್ಟಿಂಗ್ ಇನ್ ಲಾಸ್ಟ್ ಬೆಂಚ್. ನೀವೇನ್ ಪ್ರಶ್ನೆ ಕೇಳ್ತಿದ್ದೀರಾ, ಸರ್ ಬಿಲ್ ಗೇಟ್ಸ್ ಲಾಸ್ಟ್ ಬೆಂಚ್ ಅಲ್ಲಿ ಕೂತಿದ್ರು, ಹಾಗಾಗಿ ಲಾಸ್ಟ್ ಬೆಂಚ್ ಅಲ್ಲಿ ಕೂತವರೆಲ್ಲ ಬಿಲ್ ಗೇಟ್ಸ್ ಆಗ್ತಾರ ಅಂತ. ನಾನು ಲಾಸ್ಟ್ ಬೆಂಚ್ ಅವನೇ, ಬಟ್ ಆದ್ರೆ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳೋದ್ರಿಂದ ನೀವು ಬಿಲ್ ಗೇಟ್ಸ್ ಆಗಲ್ಲ. ಬಟ್ ಬಿಲ್ ಗೇಟ್ಸ್ ಆಗೋದಕ್ಕೆ ಬೇರೆ ಏನೇನ್ ಬೇಕಾಗಿತ್ತು ಅದು ಇಂಪಾರ್ಟೆಂಟ್. ಅದೇ ತರ ಮಾರ್ಚ್ ತಿಂಗಳಲ್ಲಿ ಶೇರ್ ಮಾರ್ಕೆಟ್ ಮೇಲ್ ಹೋಗುತ್ತೆ, ಬಟ್ ಇಟ್ ವುಡ್ ಹ್ಯಾವ್ ಗಾನ್ ಅಪ್ ಫಾರ್ ಸಮ್ ಅದರ್ ರೀಸನ್, ನಾಟ್ ಬಿಕಾಸ್ ಇಟ್ ವಾಸ್ ಮಾರ್ಚ್ ಮಂತ್. ಬಟ್ ಈ ತರ ತಪ್ಪು ಕಲ್ಪನೆಗಳನ್ನ ಇಟ್ಕೊಳೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಪ್ಪು ಅಂತ ಹೇಳ್ತೀನಿ. ದೇರ್ ಇಸ್ ಸಮ್ ಅದರ್ ರೀಸನ್ ವೈ ಇಟ್ ಹ್ಯಾಸ್ ಗಾನ್ ಅಪ್. ನಾರ್ಮಲಿ ನಾನು ಫ್ರೈಡೇಸ್ ಮಾರ್ಕೆಟ್ ಯಾಕೆ ಜಾಸ್ತಿ ಕ್ಲೋಸ್ ಆಗುವಾಗ, ಶನಿವಾರ ಭಾನುವಾರ ರಜಾ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಶುಕ್ರವಾರ ಪೊಸಿಷನ್ಸ್ ಅನ್ನು ಯಾರನ್ನ ಕ್ಯಾರಿ ಮಾಡ್ತಾರೆ ಟ್ರೇಡರ್ಸ್ ಗಳು ಅಂದ್ರೆ, ಸೋಮವಾರದವರೆಗೂ ಏನಾಗುತ್ತೆ ಗೊತ್ತಿಲ್ಲ,
ಶನಿವಾರ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಬಂತು ಅಂದ್ರೆ ಉಲ್ಟಾ ಪಲ್ಟಾ ಆಯ್ತು ಅಂದ್ರೆ ಮಾರ್ಕೆಟ್ ಬಿದೋಗುತ್ತೆ. ಸೊ ಈ ಭಯದಿಂದ ಪೀಪಲ್ ನಾರ್ಮಲಿ ಸೆಲ್ ಆಸ್ ಅ ಟ್ರೇಡರ್. ನಾನು ಮಾತಾಡ್ತಾ ಇದ್ದೀನಿ, ದೇ ಸೆಲ್ ದರ್ ಪೊಸಿಷನ್ಸ್ ಆನ್ ಫ್ರೈಡೆ ಟು ಟೇಕ್ ಅ ಫ್ರೆಶ್ ಪೊಸಿಷನ್ ಆನ್ ಮಂಡೇ ಬಿಕಾಸ್ ಇಟ್ ಇಸ್ ಅ ಬಿಗಿನಿಂಗ್ ಆಫ್ ದ ವೀಕ್. ಮಾರ್ಕೆಟ್ ನಾರ್ಮಲಿ ವಿಲ್ ಬಿ ಪಾಸಿಟಿವ್ ದೋಸ್ ಡೇಸ್ ಅಂತ. ಬಟ್ ಈ ತರ ರೂಲ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ದೇರ್ ಇಸ್ ಸಮ್ ಅದರ್ ಸಿಗ್ನಿಫಿಕೆಂಟ್ ರೀಸನ್ ಅನ್ನೋದನ್ನ ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ. ಆಲ್ಸೋ ಮೇ ಬಿ ಒಂದಷ್ಟು FAQsಗಳು ಆನ್ಲೈನ್ ನಮಗೆ ಸಿಕ್ಕಂಥದ್ದು. ಅದರಲ್ಲಿ ಇದು ಒಂದು ನೀವೇನು ಹೇಳಿದ್ರಲ್ಲ, ಡಿಸೆಂಬರಲ್ಲಿ ಬೀಳುತ್ತೆ, ಮಾರ್ಚಲ್ಲಿ ಏಳುತ್ತೆ ಶೇರ್ಸ್ಗಳು ಅಂತ. ಕಳೆದ 10 ವರ್ಷಗಳ ಆವ್ರೇಜ್ನ ತೊಗೊಂಡು ಇದನ್ನು ಪ್ರೆಡಿಕ್ಟ್ ಮಾಡಿರೋದ್ರಿಂದ ಆಬ್ವಿಯಸ್ಲಿ ಪೀಪಲ್ ವಿಲ್ ಥಿಂಕ್ ಓಕೆ ಲಾಸ್ಟ್ 10 ಇಯರ್ಸಲ್ಲಿ ಹೀಗೆ ಅಂದರೆ 11th ಇಯರ್ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಒನ್ ಆಫ್ ಮೈ ಫ್ರೆಂಡ್ಸ್ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಹೇಳ್ತಾ ಇದ್ರು, ಟ್ಯೂಸ್ಡೇ ವರ್ಕ್ ಫ್ರಮ್ ಹೋಮ್ ತಗೋತೀನಿ ನಾನು, ಅಂದರೆ ವಾರದಲ್ಲಿ ಒಂದಿನ ವರ್ಕ್ ಫ್ರಮ್ ಹೋಮ್ ತಗೊಳ್ಳೋ ಆಪ್ಷನ್ ಇದೆಯಂತೆ. ವೈ ಟ್ಯೂಸ್ಡೇ ಅಂದರೆ ಅಪ್ಯಾರೆಂಟ್ಲಿ ಟ್ಯೂಸ್ಡೇ ತುಂಬ ಟ್ರಾಫಿಕ್ ಇರುತ್ತಂತೆ. ಆ್ಯಂಡ್ ವೆಡ್ನೆಸ್ಡೇ ಮೂವಿ ಟಿಕೆಟ್ಸ್ ಕಡಿಮೆಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಟೈಮಲ್ಲಿ, ಬಿಕಾಸ್ ವೆಡ್ನೆಸ್ಡೇ ಟರ್ನ್ಔಟ್ ತುಂಬ ಕಡಿಮೆ ಇತ್ತು ಥಿಯೇಟರ್ಸ್ಗೆ. ಫುಟ್ಫಾಲ್ ಇನ್ಕ್ರೀಸ್ ಮಾಡೋದಕ್ಕೆ 99 ರೂಪೀಸ್ಗೆ 100 ರೂಪೀಸ್ಗೆ ಟಿಕೆಟ್ಸ್ ಕೊಡೋದು ಅಂತ. ಆ್ಯಸ್ ಯು ರೈಟ್ಲಿ ಸೆಡ್, ಯಾವುದೋ ಒಂದು ಕಾರಣಕ್ಕಾಗಿರುತ್ತೆ, ಅದೇ ಫಾರ್ ಎವರ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಈಗ ನಾರ್ಮಲಿ ಇಲ್ಲಿ ಇನ್ನೊಂದು ಏನಾಗುತ್ತೆ ಸೌಜನ್ಯ ಅವರೇ, ಮಾರ್ಚ್ ತಿಂಗಳಲ್ಲಿ ಈ ವರ್ಷದ ಟ್ಯಾಕ್ಸೇಷನ್ ಎಲ್ಲ ಬರೋದ್ರಿಂದ ಮಾರ್ಚ್ 15ಕ್ಕೆ ಅಡ್ವಾನ್ಸ್ ಟ್ಯಾಕ್ಸೇಷನ್ ಬರುತ್ತೆ. ಆಮೇಲೆ ಟ್ಯಾಕ್ಸ್ ಹಾರ್ವೆಸ್ಟ್ಮೆಂಟ್ ಅಂತ ಒಂದು ಸೂಪರ್ ಟಾಪಿಕ್ ಇದೆ. ಇವತ್ತು ನಿಮ್ಮ ಪ್ರೋಗ್ರಾಮ್ ಮುಖಾಂತರನೇ ಇದನ್ನ ಜನಕ್ಕೆ ಬೇಗ ತಲುಪಿಸ್ಬೇಕು ಅಂದ್ರೆ ನಾರ್ಮಲಿ ಏನಾಗುತ್ತೆ, ನೀವು ಏನಾನ ಕ್ಯಾಪಿಟಲ್ ಗೈನ್ಸ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ನೀವು ನೋಡೋದಾದ್ರೆ ನಿಮ್ಮಲ್ಲಿ ಏನಾನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂದ್ರೆ ಶೇರ್ಗಳಲ್ಲಿ ಲಾಸ್ ಏನಾನ ಆಗಿದ್ರೆ ಅದನ್ನ ಯು ಕ್ಯಾನ್ ಸೆಟ್ ಇಟ್ ಆಫ್ ಅಗೇನ್ಸ್ಟ್ ದ ಕ್ಯಾಪಿಟಲ್ ಗೈನ್ ವಾಟ್ ಯು ವುಡ್ ಹ್ಯಾವ್ ಮೇಡ್. ಅದಕ್ಕೆ ಅನೇಕ ಜನ ಏನ್ ಮಾಡ್ತಾರೆ, 31st ಮಾರ್ಚ್ ಒಳಗಡೆ ಶೇರ್ಸ್ಗಳಲ್ಲಿ ಯಾವ್ದಾರ ಲಾಸ್ ಆಗಿದ್ರೆ ಅದನ್ನ ಬುಕ್ ಮಾಡುವ ಮುಖಾಂತರ, ಈಗ ನನಗೆ 1 ಲಕ್ಷ ಶೇರ್ಸ್ ಅಲ್ಲಿ ಪ್ರಾಫಿಟ್ ಆಗಿತ್ತು, ಇನ್ನೊಂದು ಯಾವುದೋ ಶೇರಲ್ಲಿ ನನಗೊಂದು 40,000 ಲಾಸ್ ಆಗಿದೆ ಅನ್ಕೊಳ್ಳಿ. ನಾನು ಆ 40,000 ಲಾಸ್ ಬುಕ್ ಮಾಡಿದಾಗ ಬರೀ 60,000 ಮೇಲೆ ಐ ಪೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆಫ್ 20%. ನೀವು ಏನಾನ ಈ ಲಾಸ್ ಅನ್ನು ಇವಾಗ ಬುಕ್ ಮಾಡದೆ ನೆಕ್ಸ್ಟ್ ವರ್ಷ ಬುಕ್ ಮಾಡ್ತೀರಾ ಅಂದ್ರೆ ದೆನ್ ಐ ಎಂಡ್ ಅಪ್ ಪೇಯಿಂಗ್ ಟ್ಯಾಕ್ಸ್ ಆನ್ ದ ಫುಲ್ ಪ್ರಾಫಿಟ್ ವಾಟ್ ಐ ಹ್ಯಾವ್ ಮೇಡ್ ಬಿಫೋರ್ ಡೂಯಿಂಗ್ ಸೆಟ್ ಆಫ್. ಸೊ ಈ ತರ ಬೇರೆ ಬೇರೆ ಕಾರಣಗಳು ಇರುತ್ತೆ. ಆದ್ರೆ ಇದು ಒಂದೇ ಕಾರಣ ನೋಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಮಾಡಬಾರ್ದು. ಆಮೇಲೆ ಇನ್ನೊಂದು ಮುಖ್ಯ ಪಾಯಿಂಟ್, ಕೆಲವ್ರು ಜನ ಏನ್ ಮಾಡ್ತಾರೆ, ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅದಕ್ಕೆ ನಾನು ಇಲ್ಲಿ ಹೂಡಿಕೆ ಮಾಡ್ತೀನಿ. ಟ್ಯಾಕ್ಸ್ ಬೆನಿಫಿಟ್ ಅನ್ನು ನೋಡ್ಬೇಕು, ಬಟ್ ಅದು ಒಂದನ್ನೇ ನೋಡೋದಲ್ಲ. ಸೊ ಟ್ಯಾಕ್ಸ್ ಬೆನಿಫಿಟ್ ನೋಡಬೇಕು, ಜೊತೆಗೆ ಇದರ ರಿಸ್ಕ್ ಎಷ್ಟಿದೆ, ರಿಟರ್ನ್ ಎಷ್ಟು ಬರ್ತಾ ಇದೆ, ಟೈಮ್ ಪೀರಿಯಡ್ ಏನಿದೆ, ಇದೆಲ್ಲ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಎಸ್ಪೆಷಲಿ ಕೆಲವ್ರು ಏನ್ ಮಾಡ್ತಾರೆ, ಈಗ ನನಗೆ ಯಾವುದೋ ಒಂದು ಗ್ಯಾರಂಟಿಡ್ ರಿಟರ್ನ್ ಅನ್ನೋದನ್ನ ಕೊಡ್ತಾ ಇದ್ದಾರೆ, ಅದಕ್ಕೆ ನಾನು ದುಡ್ಡಲ್ಲಿ ಹಾಕ್ಬೋದಾ ಅಂತಾರೆ. ಆದ್ರೆ ಗ್ಯಾರಂಟಿಡ್ ರಿಟರ್ನ್ ಹಿ ವಿಲ್ ಗಿವ್ 4%. ನಾನು ಇವಾಗ ನಿಮಗೆ ಗ್ಯಾರಂಟಿಡ್ ರಿಟರ್ನ್ 4% ವರ್ಷಕ್ಕೆ ಕೊಡ್ತೀನಿ. ಹೆಂಗ್ ಕೊಡ್ತೀರಾ 4% ಗ್ಯಾರಂಟಿಡ್ ರಿಟರ್ನ್ ಅಂತ ನೀವು ಕೇಳ್ಬೋದು. ನಿಮ್ ದುಡ್ಡು ತಗೊಂತೀನಿ, ಬ್ಯಾಂಕ್ FD HDFC ಬ್ಯಾಂಕ್ಗೆ, ದೊಡ್ಡ ಸ್ಟ್ರಾಂಗ್ ಬ್ಯಾಂಕ್ಗೆ FDಗೆ ಹಾಕ್ತೀನಿ, ನನಗೆ 6% ಬರುತ್ತೆ. ನಿಮಗೆ 4% ಕೊಟ್ಟು 2% ನಾನೇ ಹಿಡ್ಕೊಂತೀನಿ. ಗ್ಯಾರಂಟಿಡ್ ರಿಟರ್ನ್ ಎಷ್ಟು ಕೊಡ್ತಿದ್ದೀನಿ, ಇಟ್ ಈಸ್ ಬಿಲೋ ಇನ್ಫ್ಲೇಷನ್, ಇಟ್ ಈಸ್ ಬಿಲೋ ಬ್ಯಾಂಕ್ FD. ಇನ್ ಕೆಲವ್ರು ಏನ್ ಮಾಡ್ತಾರೆ, ನಾವಿಲ್ಲೆಲ್ಲೋ ಇನ್ಶೂರೆನ್ಸ್ ಹಾಕಿದ್ರೆ ನನಗೆ ಐ ವಿಲ್ ಗೆಟ್ ಸಮ್ ಬೆನಿಫಿಟ್ ಅಂತ. ಇನ್ಶೂರೆನ್ಸ್ ಈಸ್ ನಾಟ್ ಎನ್ ಇನ್ವೆಸ್ಟ್ಮೆಂಟ್, ಇನ್ಶೂರೆನ್ಸ್ ಇಸ್ ಅ ಲೈಫ್ ಕವರ್. ಅಂದ್ರೆ ಒಬ್ಬ ಮನುಷ್ಯನಿಗೆ ಸಾವು ಅನ್ನೋದಾದಾಗ ಅವನನ್ನ ನಂಬಿಕೊಂಡಿರುವಂತಹ ಡಿಪೆಂಡೆಂಟ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ತೊಂದರೆ ಆಗಬಾರ್ದು ಅಂತ ಐ ಟೇಕ್ ಅನ್ ಇನ್ಶೂರೆನ್ಸ್ ಪಾಲಿಸಿ. ಇನ್ಶೂರೆನ್ಸ್ ಮಾಡಿಸ್ಬೇಕು, ಹೂಡಿಕೆ ದೃಷ್ಟಿಯಿಂದ ಅಲ್ಲ, ಟು ಟೇಕ್ ಕೇರ್ ಆಫ್ ಯುವರ್ ಡಿಪೆಂಡೆಂಟ್ಸ್ ವೆನ್ ಯು ಡೈ. ಆರ್ ನಿಮ್ಮಿಂದ ಇನ್ಕಮ್ ಬರ್ತಾ ಇರುತ್ತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅದರಿಂದ ನಂಬ್ಕೊಂಡಿರ್ತಾರೆ, ಅಂಡ್ ಎನಿ ಟೈಮ್ ಎನಿ ಒನ್ ಕ್ಯಾನ್ ಡೈ. ಸೊ ಶುಡ್ ಐ ಡೂ ಇನ್ಶೂರೆನ್ಸ್? ಎಸ್. ಇನ್ವೆಸ್ಟ್ಮೆಂಟ್ಗೋಸ್ಕರ ಇನ್ಶೂರೆನ್ಸ್ ಮಾಡಬೇಡಿ. ಆಮೇಲೆ ನಾನು ನಿಮ್ಗೆ ತಿರ್ಗಾ ಕೇಳ್ತೀನಿ, ಇನ್ಶೂರೆನ್ಸ್ ಅಲ್ಲಿ ದುಡ್ಡು ಹಾಕಿ ಯಾರಾನ ವಿಶ್ವದಲ್ಲಿ ನಂಬರ್ 1 ಶ್ರೀಮಂತರಾಗಿದ್ದಾರೆ, ಇಂಡಿಯಾಗ್ ನಂಬರ್ 1 ಶ್ರೀಮಂತರಾಗಿದ್ದಾರೆ, ಬೆಂಗಳೂರಲ್ಲಿ ಆಗಿದಾರ ಅಂದ್ರೆ ಖಂಡಿತ ಆಗಿಲ್ಲ. ಇನ್ಶೂರೆನ್ಸ್ ಅಲ್ಲಿ ದುಡ್ಡು ಹಾಕಿ ಶ್ರೀಮಂತರಾಗಿರೋದು ಒಬ್ಬರೇ ಒಬ್ಬರು, ಗೊತ್ತಾ ಯಾರು? ಇನ್ಶೂರೆನ್ಸ್ ಬ್ರೋಕರ್ಸ್. ಅವರೊಬ್ಬರೇ ಇನ್ಶೂರೆನ್ಸ್ ಅಲ್ಲಿ ದುಡ್ಡು ಮಾಡೋಕ್ಕಾಗೋದು. ನಾನು ಇನ್ಶೂರೆನ್ಸ್ ಬ್ರೋಕರ್ಸ್ ತಪ್ಪು ಅಂತ ಹೇಳ್ತಾ ಇಲ್ಲ. ಇನ್ಶೂರೆನ್ಸ್ ಬ್ರೋಕರ್ಸ್ ತಪ್ಪು ಮಾಹಿತಿಯನ್ನ ಕೊಟ್ಟು ಜನರಿಗೆ ಇನ್ಶೂರೆನ್ಸ್ ಹಾಕ್ಸೋದು ತಪ್ಪು. ಇನ್ಶೂರೆನ್ಸ್ ತಗೋಬೇಕು, ಎಷ್ಟು ತಗೋಬೇಕು ಅಂತ ಕೇಳಿದ್ರೆ, ನೀವು ಮಂತ್ಲಿ ಇನ್ಕಮ್ ಏನಿದೆ ನಿಮ್ದು, ಅಟ್ಲೀಸ್ಟ್ 10 times ಆಫ್ ಯುವರ್ ಮಂತ್ಲಿ ಇನ್ಕಮ್ ಶುಡ್ ಬಿ ದ ಲೈಫ್ ಕವರ್ ಅಂತ ನಾನು ಹೇಳ್ತೀನಿ. ಅವಾಗ ಏನಾಗುತ್ತೆ, ನೀವು ಇಲ್ಲ ಅಂದ್ರೂ ಕೂಡ ನೆಕ್ಸ್ಟ್ 10 months ನಿಮ್ಗೆ ಇನ್ಶೂರೆನ್ಸ್ ಸಮ್ಮಿಂದ ಯುವರ್ ಫ್ಯಾಮಿಲಿ ಕ್ಯಾನ್ ಟೇಕ್ ಕೇರ್. ಬಟ್ ಬೈ ದಟ್ ಟೈಮ್ ದೇ ವುಡ್ ಹ್ಯಾವ್ ಆಲ್ಸೋ ಕಮ್ ಅಪ್ ಇನ್ ಲೈಫ್ ಟು ಟೇಕ್ ಕೇರ್ ಆಫ್ ದಟ್ ರೆವಿನ್ಯೂ. ಸೊ ಈ ತರ ಹೇಳ್ತೀನಿ. ಸೊ ಇನ್ಶೂರೆನ್ಸ್ ಮಾಡಿಸ್ಬೇಕು, ಬಟ್ ಇಟ್ ಇಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್ ಅಂಡ್ ಇಟ್ ಶುಡ್ ನಾಟ್ ಬಿ ಮಿಸ್ ಸೋಲ್ಡ್. ಓಕೆ ಸರ್, ಇವಾಗ ನೋಡಿ, ಸಿಂಪಲ್ ಆಗಿ ಒಂದು ಟೂತ್ ಪೇಸ್ಟ್ಗೆ ಅಂತ ಬಂದ್ರು
ಡೆಂಟಿಸ್ಟರು ಸಲಹೆ ಮಾಡುವ ಟೂತ್ಪೇಸ್ಟ್ ಅಂತಲೇ ಸೇಲ್ ಮಾಡ್ತಾರೆ. ಆವಾಗ ನಮಗೊಂದು ಅಶ್ಯೂರೆನ್ಸು ಡೆಂಟಿಸ್ಟ್ ಹೇಳಿದ್ದಾರೆ ಯೂಸ್ ಮಾಡೋಣ ಅಂತ. MRF ಬಗ್ಗೆ ಸಾಕಷ್ಟು ಮಾತಾಡಿದ್ವಿ ನಾವು ಪ್ರೀವಿಯಸ್ ಎಪಿಸೋಡಲ್ಲಿ. MRF ಅಂತಿದ್ದ ಹಾಗೆ ನಾವು ಅಸೋಸಿಯೇಟ್ ಮಾಡ್ಕೋತೀವಿ ಅದನ್ನು ಸಚಿನ್ ತೆಂಡೂಲ್ಕರ್ ಅವರ ಜೊತೆ. ಸೊ ಆ ಒಂದು ಟ್ರಸ್ಟ್ ವರ್ತಿ ಸೋರ್ಸ್ ಇಂದ ಬರುವಂಥದ್ದು ಅಥವಾ ಒಬ್ಬ ಟ್ರಸ್ಟ್ ವರ್ತಿ ಪರ್ಸನಿಂದ ಬರುವಂಥದ್ದು, ಕ್ರೆಡಿಬಿಲಿಟಿ ಇರೋ ಅಂಥವ್ರಿಂದ ಬರುವಂಥದ್ದು ತುಂಬ ಮ್ಯಾಟ್ರ್ ಆಗುತ್ತೆ. ಇವಾಗ ಸಮ್ಮನ್ ಲೈಕ್ ಯು ವಿತ್ 23 years ಆಫ್ ಎಕ್ಸ್ಪೀರಿಯನ್ಸ್ ನಿಮ್ಮ ಫೀಲ್ಡಲ್ಲಿ ರಿಲಯಬಲ್ ಸೋರ್ಸಸ್ನ ಜನರಿಗೆ ಸಜೆಸ್ಟ್ ಮಾಡಬೇಕು ಅನ್ನೋದಿದ್ರೆ, ಟು ಅನಲೈಸ್ ಆ್ಯಂಡ್ ರಿಸರ್ಚ್ ಅಬೌಟ್ ಸ್ಟಾಕ್ಸ್. ಯಾಕಂದರೆ ಇವತ್ತಿನ ದಿನ ಸಾಕಷ್ಟು ಆ್ಯಪ್ಸ್ ಇದೆ, ಸಾಕಷ್ಟು ವೇಸ್ ಇದೆ ವೆರ್ ಇನ್ ಪೀಪಲ್ ಕ್ಯಾನ್ ಗೆಟ್ ಇನ್ಫಾರ್ಮೇಷನ್ ಅಬೌಟ್ ಇಟ್. ಲೈಕ್ ಸ್ಟಾಕ್ ಅನಾಲಿಸಿಸ್ ಇರಬಹುದು, ಸೀಕಿಂಗ್ ಆಲ್ಫಾ ಇರಬಹುದು, ಟ್ರೇಡಿಂಗ್ ವ್ಯೂ, ಯಾಹೂ ಫಿನಾನ್ಸ್ ಇರಬಹುದು, ರುದ್ರಾಲಜಿ ಇದೆ, ಫಿನ್ಬಾಕ್ಸ್ ಇದೆ, ಆಲ್ಫಾ ಸೆನ್ಸ್ ಇದೆ. ನೀವು ಒಂದು ಟಾಪ್ 3 ಸಜೆಸ್ಟ್ ಮಾಡಬೇಕು ಅನ್ನೋದಿದ್ರೆ ಇದು ರಿಲಯಬಲ್ ಸೋರ್ಸ್, ನನ್ನ ಗ್ಯಾರಂಟಿ ಇದೆ ಅಂತ. ಮೇಡಮ್, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಕ್ರೆಡಿಬಿಲಿಟಿ ಇಸ್ ಎವ್ರಿಥಿಂಗ್. ನಾನು ಯಾವಾಗೂ ಹೇಳ್ತೀನಿ, ನನಗೊಂದು ಕೈಯಲ್ಲಿ ದುಡ್ಡು ಕೊಡಿ, ಒಂದು ಕೈಯಲ್ಲಿ ಕ್ರೆಡಿಬಿಲಿಟಿ ಕೊಡಿ. ಇದು ಎರಡರಲ್ಲಿ ನಾನು ಯಾವ್ದು ತಗೊಳ್ತೀನಿ ಅಂದ್ರೆ ಐ ವಿಲ್ ಚೂಸ್ ಕ್ರೆಡಿಬಿಲಿಟಿ. ಬಿಕಾಸ್ ಕ್ರೆಡಿಬಿಲಿಟಿ ಇದ್ರೆ ದುಡ್ಡು ಬಂದೇ ಬರುತ್ತೆ. ಬರೀ ದುಡ್ಡು ಇಟ್ಕೊಂಡು ಇಫ್ ಯು ಲೂಸ್ ಕ್ರೆಡಿಬಿಲಿಟಿ, ನೋ ಯೂಸ್. ನನಗೂ ಕೂಡ ಅನೇಕ ಎಸ್ಪೆಷಲಿ ಈ ಕ್ರಿಪ್ಟೋ ಕರೆನ್ಸಿಗಳ ಎಕ್ಸ್ಚೇಂಜಸ್ ಬರುತ್ತೆ. ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವು ನಮಗೆ ಒಂದು ಟ್ವೀಟ್ ಮಾಡಿ, ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ, ಇಷ್ಟು ಡಾಲರ್ಸ್ ಕೊಡ್ತೀವಿ, ನಿಮ್ಮನ್ನ ಫಾಲೋವರ್ಸ್ ಯಾರ್ಯಾರಿದ್ದಾರೆ ನಿಮ್ಮ ಸೋಷಿಯಲ್ ಮೀಡಿಯಾ ಅವ್ರನ್ನೆಲ್ಲರನ್ನೂ ನೀವು ನಮ್ಮ ಎಕ್ಸ್ಚೇಂಜಲ್ಲಿ ನಮ್ಮ ಈ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಟ್ರೇಡ್ ಮಾಡೋದಕ್ಕೆ ಮಾಡಿ. ಅಥವಾ ಕೆಲವ್ರು ಹೇಳ್ತಾರೆ, ನಾವು ಗೋಲ್ಡ್ ವ್ಯಾಪಾರಿಗಳು, ನೀವು ಬಂದು ಗೋಲ್ಡ್ ಈ ಥರ ಚೆನ್ನಾಗಾಗತ್ತೆ ಅಂತೇಳಿ ಇಲ್ಲೇ ತಗೊಳ್ಳಿ ಗೋಲ್ಡ್ ಅಂತ ಹೇಳ್ತಾರೆ. ಇದೆಲ್ಲ ನನಗೂ ಕೂಡ ಬಂದು ದೇ ಶೋ ಯು ಮನಿ. ಈ ಆ್ಯಂಟ್ ಬೇಕು ಅಂದ್ರೆ ಶುಗರ್ ತೋರಿಸ್ಬೇಕು, ಸೊ ಶುಗರ್ ತೋರಿಸಿ ನನಗೂ ಕೂಡ ಮಾಡ್ತಾರೆ. ಬಟ್ ಮೈ ಕ್ರೆಡಿಬಿಲಿಟಿ ವಾಟ್ ಐ ಹ್ಯಾವ್ ಕೆಪ್ಟ್ ಫಾರ್ 23 years, ಐ ಡೋಂಟ್ ವಾಂಟ್ ಟು ಲೂಸ್ ಫಾರ್ ಸ್ಮಾಲ್ ಮನಿ ವಾಟ್ ಐ ಗೆಟ್. ಬಿಕಾಸ್ ಫಾರ್ ಮೀ ವ್ಯೂವರ್ಸ್ ಆ್ಯಂಡ್ ಪೀಪಲ್ ಆರ್ ಮೋರ್ ಇಂಪಾರ್ಟೆಂಟ್. ನಾನು ಇದಕ್ಕೆ ತುಂಬ ಚೆನ್ನಾಗಿ ಹೇಳ್ತೀನಿ. ಸ್ವಾಮಿ ವಿವೇಕಾನಂದರ ಒಂದು ಸ್ಟೋರಿ, ಇದನ್ನು ಹೇಳಲೇಬೇಕು ಜನಕ್ಕೂ ಕೂಡ. ಒಂದ್ಸಲ ವಿವೇಕಾನಂದರು ಯುರೋಪ್ಗೆ ಹೋಗ್ತಾರೆ. ಅಲ್ಲಿ ಅವ್ರು ದೊಡ್ಡ ಭಾಷಣ ಕೊಡ್ತಾರೆ, ಸಾವಿರಾರು ಜನರು ಅವರ ಭಾಷಣವನ್ನು ಕೇಳ್ತಾರೆ. ಅವಾಗ ಅವ್ರ ಪಕ್ಕ ಒಬ್ಬ ಸ್ಪೀಕರ್ ಕೂತಿರ್ತಾನೆ, ಬ್ರಿಟಿಷರ. ಅವ್ನು ಹೇಳ್ತಾನೆ ವಿವೇಕಾನಂದಾಗ, ನೀವಿಷ್ಟು ಜನರ ಮುಂದೆ ಭಾಷಣ ಕೊಡ್ತಾ ಇದ್ದೀರಾ, ಕಾಂಟ್ ಯು ಡ್ರೆಸ್ ಲೈಕ್ ಅ ಜಂಟಲ್ಮನ್? ನೀವು ಯಾವುದೋ ಒಂದು ಸ್ಯಾಫ್ರನ್ ಡ್ರೆಸ್ ಹಾಕೊಂಡು ಪೇಟ ಹಾಕೊಂಡು ಬಂದು ಕೂತಿದ್ದೀರಾ, ಕ್ಯಾನ್ ಯು ನಾಟ್ ಲುಕ್ ಲೈಕ್ ಅ ಜಂಟಲ್ಮನ್? ನಂತರ ಟೀ ಶರ್ಟು ಅಥವಾ ಬ್ಲೇಸರು ಅಥವಾ ಟೈ ಅಥವಾ ಕೋಟು, ಒಳ್ಳೆ ಪ್ಯಾಂಟು ಶರ್ಟು ಈ ಥರ ಹಾಕೊಂಡು ಕ್ಯಾನ್ ಯು ನಾಟ್ ಡ್ರೆಸ್ ಲೈಕ್ ಅ ಜಂಟಲ್ಮನ್ ಅಂತ ವಿವೇಕಾನಂದರಿಗೆ ಹೇಳ್ತಾರೆ. ವಿವೇಕಾನಂದರ ಸ್ಪೀಚ್ ಕೊಟ್ಟಾದ್ಮೇಲೆ ಒಂದು ಲೈನಲ್ಲಿ ಉತ್ತರ ಕೊಡ್ತಾರೆ, ಇನ್ ಯುವರ್ ಕಂಟ್ರಿ ಟೈಲರ್ ಮೇಕ್ಸ್ ಅ ಜಂಟಲ್ಮನ್, ಇನ್ ಅವರ್ ಕಂಟ್ರಿ ಕ್ಯಾರೆಕ್ಟರ್ ಮೇಕ್ಸ್ ಅ ಜಂಟಲ್ಮನ್ ಅಂತಾರೆ. ಸೊ ಇಂಟಿಗ್ರಿಟಿಗೋಸ್ಕರ ಸ್ಮಾಲ್ ಮನಿಯನ್ನ ತಗೊಂಡು ನನ್ನ ಇಂಟಿಗ್ರಿಟಿ ಕಳ್ಕೊಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ನೀವು ಯಾವ್ದಾನ ಸೋರ್ಸಸ್ ಅನ್ನು ರೆಕಮೆಂಡ್ ಮಾಡಿ ಅಂದರೆ, ಅಂಡ್ ಒಂದು ನಾನೇನು ಹೇಳ್ತೀನಿ, ಗೋ ಫಾರ್ ಎಕ್ಸ್ಚೇಂಜ್ ಸೈಟ್ ಓನ್ಲಿ. NSCindia.com ಇದೆ, BSCindia.com ಇದೆ. ದೇ ಆರ್ ದ ಸೋರ್ಸ್ ಎಕ್ಸ್ಚೇಂಜ್. ಈ ಸೈಟಲ್ಲಿ ಅನೇಕ ಮಾಹಿತಿ ಸಿಗುತ್ತೆ. ಅದೇ ಥರ ನೀವೇ ಹೇಳ್ದಂಗೆ ಕೆಲವೊಂದು ನಾನು ಫಾಲೋ ಮಾಡ್ತೀನಿ ಅದನ್ನ. ಟ್ರೇಡಿಂಗ್ ವ್ಯೂ ಇದೆ, ಮನಿ ಕಂಟ್ರೋಲ್ ಇದೆ. ಆದ್ರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳು ಬರ್ತಾ ಇರುತ್ತೆ. ಫ್ರೀ ಎಲ್ಲೆಲ್ಲಿದೆಯೋ ಅವರು ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾ ಇರ್ತಾರೆ. ಅಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಕ್ಲಿಕ್ ಮಾಡಿ ಅಲ್ಲಿ ಬಂತು ಅದರಿಂದ ನಾನು ಹಿಂಗಾಯ್ತು ಅನ್ನೋ ಬದಲು ಇನ್ಫಾರ್ಮೇಶನ್ ಏನಿದೆ ಅದನ್ನು ತಗೊಳ್ಳಿ ಆ ಸೈಟ್ಗಳಲ್ಲಿ. ಬಟ್ ಅಡ್ವರ್ಟೈಸ್ಮೆಂಟ್ ಕ್ಲಿಕ್ ಮಾಡಿ ತಗೊಳೋದಕ್ಕೆ ಮುಂಚೆ ತಗೋಬೇಕಾ ಬೇಡವಾ ಅನ್ನೋದನ್ನ ನಿಮ್ಮ ದುಡ್ಡನ್ನ ನೀವು ಕೇರ್ ಟೇಕ್ ಮಾಡಲೇಬೇಕಾಗತ್ತೆ. ಸೊ ನನಗೂ ಕೂಡ ಏನಾಗುತ್ತೆ, ಸೊ ಐ ರನ್ ಅ ಸ್ಟಾಕ್ ಬ್ರೋಕಿಂಗ್ ಕಂಪನಿ. ಕೆಲವರು ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ, ಕೆಲವರು ಟ್ರೇಡ್ ಮಾಡ್ತಾರೆ. ವಿಲ್ ಎವ್ರಿ ಒನ್ ಮೇಕ್ ಮನಿ? ನೋ, ದೆರ್ ಆರ್ ಪೀಪಲ್ ಹೂ ವಿಲ್ ಲೂಸ್ ಮನಿ ಈವನ್ ವಿತ್ ಮೀ. ಆದ್ರೆ ಏನಾಗುತ್ತೆ ಅಂದರೆ, ವೆನ್ ದೇ ಇನ್ವೆಸ್ಟ್ ಆರ್ ವೆನ್ ದೇ ಟ್ರೇಡ್, ದೇ ಡೂ ಆಲ್ಸೋ ವಾಟ್ ದೇ ವಾಂಟ್. ಎಲ್ಲರ ರಿಸ್ಕ್ ಲೆವೆಲ್ ಒಂದೇ ಇರಲ್ಲ, ಎಲ್ಲರ ಟೈಮ್ ಪೀರಿಯಡ್ ಒಂದೇ ಇರಲ್ಲ. ಆಮೇಲೆ ಕೆಲವರು ಶಾರ್ಟ್ ಟರ್ಮ್ ಮಾಡ್ತಾರೆ, ಕೆಲವರು ಲಾಂಗ್ ಟರ್ಮ್ ಮಾಡ್ತಾರೆ, ಕೆಲವರು ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ, ಕೆಲವರು ಟ್ರೇಡ್ ಮಾಡ್ತಾರೆ, ಕೆಲವರು ತಿಳಿದೇ ಮಾಡಿತಾರೆ, ಕೆಲವರು ತಿಳಿದು ಮಾಡ್ತಾರೆ, ಕೆಲವರು ಫಾಸ್ಟಾಗಿ ದುಡ್ಡು ಮಾಡಬೇಕು ಅಂತ ಹೈ ರಿಸ್ಕ್ ತೊಗೊಳ್ತಾರೆ ಆ್ಯಂಡ್ ದೇ ಪೇ ಫಾರ್ ಇಟ್. ಸೊ ಎಂಡ್ ಆಫ್ ದ ಡೇ ಬಿಸ್ನೆಸ್ ಬಿಕಮ್ಸ್ ಬಿಸ್ನೆಸ್. ವೆನ್ ಯು ಡೂ ಇಟ್, ಜಸ್ಟ್ ಥಿಂಕ್ ವೆದರ್ ಆಮ್ ಐ ವಿತ್ ದಿ ರೈಟ್ ಪರ್ಸನ್ ಆರ್ ನಾಟ್. ಅದನ್ನು ಡಿಸೈಡ್ ಮಾಡಿ. ಸೈಟ್ಸ್ಗಳನ್ನು ನೀವು ಫಿನಾನ್ಷಿಯಲ್ ಸೈಟ್ಸ್ಗಳನ್ನು ನಾನು ಕೇಳಿದ್ದಕ್ಕೆ ನಾನು ಹೇಳೋ ಪ್ರಕಾರ BSCindia.com, NSCindia.com, moneycontrol.com, tradingview.com. These are good sites where you get information. Use any site which you feel comfortable. ಬಟ್ ಓನ್ಲಿ ಥಿಂಗ್ ಅಂದರೆ ಇಲ್ಲಿ ಬರೋ ಅಡ್ವರ್ಟೈಸ್ಮೆಂಟ್ ಅನ್ನು ಕ್ಲಿಕ್ ಮಾಡಿ ನಾಳೆ ಮೋಸ ಹೋದರೆ ಯು ಹ್ಯಾವ್ ಟು ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ. ಇನ್ಫಾರ್ಮೇಷನ್ಗೆ ಯೂಸ್ ದೀಸ್ ಸೈಟ್ಸ್ ಅಂತ ಇದ್ದೀರಾ. ಆ್ಯಂಡ್ ನೀವೇನು ಸ್ವಾಮಿ ವಿವೇಕಾನಂದ ಅವರ ಎಕ್ಸಾಂಪಲ್ ಏನು ಕೊಟ್ರಿ ನೀವು, ರೀಸೆಂಟ್ ಟೈಮ್ಸಲ್ಲೂ ಲೈಕ್ ಫ್ಯೂ ವೀಕ್ಸ್ ಬ್ಯಾಕ್ ಆಲ್ಸೋ ಝೆಲೆನ್ಸ್ಕಿ ಮತ್ತು ಟ್ರಂಪ್ ಮೀಟಿಂಗಲ್ಲಿ ಇದೇ ಆಯಿತು. ಸೊ ಅಮೆರಿಕಾ ಇಸ್ ಸ್ಟಿಲ್ ಅಮೆರಿಕಾ. ಸೊ ಹಿ ವಾಸ್ ನಾಟ್ ಡ್ರೆಸ್ಡ್ ವೆಲ್ ಇನಫ್. ಒಬ್ಬ ಅಮೇರಿಕನ್ ಪ್ರೆಸಿಡೆಂಟ್ನ ಮೀಟ್ ಮಾಡೋದಕ್ಕೆ ಸೂಟ್ ಹಾಕೊಂಡಿರಲಿಲ್ಲ ಅನ್ನೋದು ಇನ್ನೂ ಕ್ರಿಟಿಸಿಸಮ್ಗೆ
ಐ ಮೀನ್ ದೇ ಕಂಟಿನ್ಯೂಯಿಂಗ್ ದ ಕ್ರಿಟಿಸಿಸಮ್ ಸ್ಟಿಲ್ ಅಂತ ಹೇಳೋದಕ್ಕೆ ಇದಕ್ಕೆ ನಾನು ಒಂದು ಲೈನ್ ಆಡ್ ಮಾಡ್ತೀನಿ. ನನಗೂ ಕೂಡ ತುಂಬಾ ಜನ ಹೇಳಿದ್ರು, ಲೆಟ್ ಮಿ ಟೆಲ್ ಯು, ನಾನು ಒಂದು ಟೈಮಲ್ಲಿ ಫಸ್ಟ್ ಟೈಮ್ ಐ ಥಿಂಕ್ ವೆನ್ ಐ ಕೇಮ್ ಇನ್ ಮೀಡಿಯಾ, ಅವಾಗ ನಾನು ಟೀ ಶರ್ಟ್ ಹಾಕೊಂಡು ಇಂಡಿಯನ್ ಕ್ರಿಕೆಟ್ ಟೀಮ್ ತರ ಹಾಕೊಂಡು ಐ ಯೂಸ್ ಟು ಟಾಕ್. ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ, ಅದೇನ್ರಿ ನೀವೇನ್ ಕಂಟೆಂಟ್ ಮಾತಾಡ್ತೀರಾ, ನಿಮ್ಮ ಜ್ಞಾನ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ನಾಟ್ ದ ಡ್ರೆಸ್ ವಾಟ್ ಯು ವೇರ್ ಅಂತ. ಆದರೆ ಇವತ್ತಿನ ಸೈಂಟಿಫಿಕ್ ಲೆವೆಲಲ್ಲಿ ಇನ್ನೊಂದು ಮಾತು ಹೇಳ್ತೀನಿ. ನೀವು ಇವಾಗ ಹೇಳಿದ್ರಿ ದ ವೇ ಟ್ರಂಪ್ ವಾಸ್ ಡ್ರೆಸ್ಡ್ ಅಂಡ್ ದ ವೇ ಯುಕ್ರೇನ್ ಪ್ರೆಸಿಡೆಂಟ್ ವಾಸ್ ಡ್ರೆಸ್ಡ್, ಇಟ್ ವಾಸ್ ಕಂಪ್ಲೀಟ್ಲಿ ಡಿಫರೆಂಟ್ ಅಂತ. ಇಲ್ಲಿ ನಾವೇನು ತಿಳ್ಕೋಬೇಕು, ನನ್ಗೆ ಯಾರೋ ಒಬ್ರು ಹೇಳಿದ್ರು, ಸ್ಟೀವ್ ಜಾಬ್ಸ್ ಆಪಲ್ ಕಂಪನಿಯ ಸಂಸ್ಥಾಪಕರು, ಅವರು ಮೀಟಿಂಗ್ ಮಾಡಿದ್ರೆ ಬರ್ಮುಡಾ ಇದರಲ್ಲಿ ಹಿ ಯೂಸ್ ಟು ಕಮ್ ಅಂಡ್ ಡೂ ದ ಮೀಟಿಂಗ್. ಅದೇ ತರ ವಾರನ್ ಬಫೆಟ್ ಅಂಡ್ ಬಿಲ್ ಗೇಟ್ಸ್ ಇಬ್ರು ಕೂತಿದ್ದಾರೆ. ಇವರಿಬ್ಬರನ್ನ ನೀವು ಒಟ್ಟಾರೆ ನೋಡಿದ್ರೆ ದೇ ಆರ್ ವರ್ತ್ ಮೋರ್ ದೆನ್ $300 ಬಿಲಿಯನ್. ಇಷ್ಟು ಆಸ್ತಿಯ ಒಡೆಯರು ಇಬ್ಬರು ಕೂತಿದ್ದಾರೆ. ಅವ್ರು ಯಾರು ಅರ್ಮಾನಿ, ಗೂಚಿ, ಆಮೇಲೆ ಬೆನ್ಸು, ರೋಲೆಕ್ಸು, ರ್ಯಾಡೋ, ಇದು ಯಾವುದು ಶೋ ಆಫ್ ಮಾಡ್ತಿಲ್ಲ. ಸೊ ಶೋ ಆಫ್ ಮಾಡೋದು ರಿಚ್ನೆಸ್ ಅಲ್ಲ ಅಂತ ಒಬ್ರು ಮೆಸೇಜ್ ಬರೆದ್ರು. ನಾನು ಇದ್ರ ಕೆಳಗಡೆ ನಾನೊಂದು ರಿಪ್ಲೈ ಬರೆದೆ, ಟಿಲ್ ಯು ಬಿಕಮ್ ವಾರನ್ ಬಫೆಟ್ ಅಂಡ್ ಟಿಲ್ ಯು ಬಿಕಮ್ ಬಿಲ್ ಗೇಟ್ಸ್ ಅಂಡ್ ಟಿಲ್ ಯು ಬಿಕಮ್ ಸ್ಟೀವ್ ಜಾಬ್ಸ್, some amount of show off is required today, but end of the day it is our preference and choice. So ನನಗೆ once you become, let us say Donald Trump, once you become Narendra Modi, then it is not required. But till you become Narendra Modi, till you become Steve Jobs, because people know Steve Jobs, people know Narendra Modi, people know Donald Trump, so he need not come in a blazer. I agree. ನಾನು ಮುಂಚೆ ಬ್ಲೇಸರ್ ಆಗ್ತಿದ್ದೆ, ಇವಾಗ ಹಾಕಲ್ಲ ನೋಡಿ, ಅಂದ್ರೆ ಇವಾಗ ಒಂಚೂರು ಪಾಪ್ಯುಲರ್ ಆಗ್ತಿದ್ದಾನೆ. ಫೇಸ್ಬುಕ್ ಫೌಂಡರ್ ಮಾರ್ಕ್ ಜಕರ್ಬರ್ಗ್ದು ಇದೆ ಅಲ್ವಾ, ಅಂದ್ರೆ ಹಿ ವೇರ್ಸ್ ಓನ್ಲಿ ಗ್ರೇ ಶರ್ಟ್. ಅಂಡ್ ನಾನು ಇನ್ಫ್ಯಾಕ್ಟ್ ಟು ಜಸ್ಟ್ ಆ್ಯಡ್ ಆನ್, ಯಾವಾಗಲೂ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಅವ್ರನ್ನ ನೋಡಿದಾಗ ಎಲ್ಲರೂ ಎಷ್ಟು ಸಿಂಪಲ್ ಅಂತಾರೆ. ಇನ್ಯಾರೋ ಒಬ್ರು ಅದನ್ನ ಹಾಗೆ ರೆಡಿ ಆದ್ರೆ ಅವ್ರನ್ನ ಸಿಂಪಲ್ ಅನ್ನಲ್ಲ, ಏನು ಹಿಸ್ ನಾಟ್ ಡ್ರೆಸ್ಡ್ ಅಪ್ರೋಪ್ರಿಯೇಟ್ಲಿ ಅಂತಾರೆ. ಇದಕ್ಕೆ ಇನ್ನೂ ಸಿಂಪಲ್ ಹೇಳಲೇಬೇಕು. ತುಂಬಾ ಥ್ಯಾಂಕ್ಸ್ ಸೌಜನ್ಯ ಅವರೇ. ನನಗೆ ಒಂದು ಮೆಸೇಜ್ ಅಲ್ಲಿ ಹೇಳ್ತಾರೆ, ವಾರನ್ ಬಫೆಟ್ ಇಸ್ ಸೋ ಸಿಂಪಲ್, he does not have a driver, he stays in his old house, he drinks only Coca-Cola and has only one small burger, he doesn't have a personal secretary, he doesn't have even a laptop with him. Such a simple person is Warren Buffett. ಇದನ್ನ ನಾನು ಎಲ್ಲ ಕಡೆ ಓದಿದ್ದೀನಿ. ನಾನು ಒಂದೇ ಪ್ರಶ್ನೆ ಕೇಳಿದೆ, ಇವ್ರು ವಾರನ್ ಬಫೆಟ್ ಇಸ್ ಸಿಂಪಲ್ ಇದಾರಲ್ವಾ, ನಾನು 1 hour ವಾರನ್ ಬಫೆಟ್ ಹತ್ರ ಮಾತಾಡ್ಬೇಕು ಇವಾಗ. I will pay the flight cost and the hotel stay in a 5-star hotel for a person who comes with me. You get me 1 hour time with Warren Buffett, you will not be in a position to get. ಯಾಕೆ ಅಂದ್ರೆ ವಾರನ್ ಬಫೆಟ್ ಅವರು ಬರೋರ ಹತ್ರ ಎಲ್ಲ ಸಿಂಪಲ್ ಪೀಪಲ್ ಹತ್ರ ಎಲ್ಲ ಮಾತಾಡ್ಕೊಂಡು ಕೂತಿದ್ರೆ he will never become ವಾರನ್ ಬಫೆಟ್. We should value and respect time of others so that we respect also our time and value. ನಾನು ಕೂಡ ಅನೇಕ ಜನ ಕೇಳ್ತಾರೆ ಸೋಷಿಯಲ್ ಮೀಡಿಯಲ್ಲಿ, ನಮ್ಗೆ ಅಡ್ವರ್ಟೈಸ್ಮೆಂಟ್ಸ್ಗೆ ನೀವು ಬನ್ನಿ, ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ನನ್ನ ಪ್ರೋಗ್ರಾಮಿಗೆ ನೀವು ಬನ್ನಿ, ನಾವು ಮಾಡ್ತೀವಿ. ಬಟ್ ಐ ವಿಲ್ ನಾಟ್ ಡೂ. ಸೌಜನ್ಯ ಇದ್ರೆ, ಕ್ರೆಡಿಬಿಲಿಟಿ ಇದ್ರೆ ರುದ್ರಮೂರ್ತಿ ಕಮ್ಸ್. ಅದೇ ಥರ ರುದ್ರಮೂರ್ತಿ ಕ್ರೆಡಿಬಿಲಿಟಿ ಇದ್ರೆ ಮಾತ್ರ ಸೌಜನ್ಯ ವಿಲ್ ಕಾಲ್ ಮೀ. ಸೊ ಇನ್ ಲೈಫ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಡಿಪೆಂಡ್ಸ್ ಆನ್ ಸ್ಟೇಜಸ್ ಆಫ್ ಯುವರ್ ಲೈಫ್ ವೇರ್ ಯು ಆರ್. ರಾಧಾಕಿಶನ್ ದಮಾನಿ ಅಂತ ರಾಕೇಶ್ ಜುಂಜುನ್ವಾಲಾ ಅವರ ಗುರುಗಳಿದ್ದಾರೆ. ಎವ್ರಿ ಟೈಮ್ ಹಿ ವೇರ್ಸ್ ವೈಟ್ ಅಂಡ್ ವೈಟ್. ಪೊಲಿಟಿಷಿಯನ್ಸ್ ಬಿಟ್ರೆ ಇವತ್ತು ವೈಟ್ ಅಂಡ್ ವೈಟ್ ಹಾಕೋರು ಯಾರು ಇಲ್ಲ. ಪೊಲಿಟಿಷಿಯನ್ಸ್ ಇವಾಗ ಕೆಲವ್ರು ಹಾಕಲ್ಲ. ನಾನು ಕೇಳಿದೆ ಒಂದ್ಸಲ ರಾಧಾಕಿಶನ್ ದಮಾನಿ ಅವ್ರನ್ನ. I had an opportunity to meet him. 3 times I even met late Rakesh Junjunwala. So ಇದೆಲ್ಲ ಮಾಡಿದಾಗ ಯಾಕೆ ಅಂದ್ರೆ with these people we learn what they have already done and what I am still doing. ಅಂದ್ರೆ ಅವ್ರು ನಾನೇನ್ ಮಾಡ್ತಿದ್ದೀನಿ ಇವತ್ತು ಅದನ್ನ 30-40 ವರ್ಷದಿಂದ ಮಾಡಿದ್ದಾರೆ. ನಾನು ರಾಧಾಕಿಶನ್ ದಮಾನಿನ್ ಕೇಳಿದೆ, ಯಾಕೆ ಯಾವಾಗ್ಲೂ ವೈಟ್ ಅಂಡ್ ವೈಟ್ ಹಾಕ್ತೀರಾ ಅಂತ. ಅವ್ರು ಹೇಳಿದ್ರು, I don't have to select which color of dress I have to wear every day. ಅಷ್ಟಾದ್ರೂ ನನ್ನ ಬ್ರೈನ್ ಅನ್ನ ಫ್ರೀ ಆಗಿ ಇಟ್ಟಿರ್ತೀನಿ ನಾನು ಅಂತ. ಸೊ ಫಾರ್ ಹಿಮ್ ಹಿ ಇಸ್ ವೇರಿಂಗ್ ವೈಟ್ ಅಂಡ್ ವೈಟ್ ಫಾರ್ ಎ ರೀಸನ್. ಬಟ್ ಪೊಲಿಟಿಷಿಯನ್ಸ್ ಅದಲ್ಲ ರೀಸನ್. ದೇ ಮೈಟ್ ವೇರ್ ವೈಟ್ ಅಂಡ್ ವೈಟ್ ಫಾರ್ ಸಮಥಿಂಗ್ ಎಲ್ಸ್. ಸೊ ಎಂಡ್ ಆಫ್ ದ ಡೇ ಮೈ ಕನ್ಕ್ಲೂಷನ್ ಇಸ್ ಆಸ್ ಸಿಂಪಲ್ ಆಸ್ ದಿಸ್. It is a choice. It depends on which stage of life you are. And if someone is wearing blazer tie and someone is not wearing blazer tie, it is different. ವಿವೇಕಾನಂದರಿಗೆ ಖಂಡಿತವಾಗ್ಲೂ blazer tie ಬೇಕಾಗಿಲ್ಲ, because he is Vivekananda. But for someone else who is yet to become Vivekananda, does he need that? Yes. The same Steve Jobs on day 1 of his life, ಅವರೊಂದು ಬಿಸ್ನೆಸ್ ಮೀಟಿಂಗ್ ಮಾಡಿದಾಗ he might have not come there with Bermuda. Once he became Steve Jobs, he can come in Bermuda. And with Zelensky case also, he clearly said Ukraine ಅಲ್ಲಿ ಮತ್ತೆ ಶಾಂತಿ ನೆಲೆಸಿ ವಾರ್ ಎಂಡ್ ಆದ್ಮೇಲೆ I will dress up according to ನೀವೇನ್ ಹೇಳ್ತಿದ್ರ, till then stop criticizing me ಅಂತ. And of course ನಮ್ಮ ರಾಕೇಶ್ ಜುಂಜುನ್ವಾಲಾಗೂ ಇದಾಯ್ತು. ಅವರು ನರೇಂದ್ರ ಮೋದಿಯನ್ನ ಭೇಟಿ ಮಾಡಿದ್ರು.
ಒಂದು ಫೋಟೋ ಎಲ್ಲಾ ಕಡೆ ವೈರಲ್ ಆಯ್ತು. ರಾಕೇಶ್ ಜುಂಜುನ್ವಾಲಾ ವಾಸ್ ಸಿಟ್ಟಿಂಗ್ ಆನ್ ಅ ಚೇರ್, ಮೋದಿ ವಾಸ್ ಸ್ಟ್ಯಾಂಡಿಂಗ್. ಸೊ ಈ ಕೆಳಗಡೆ ಎಲ್ಲ ಬರೆದ್ರು, ರಾಕೇಶ್ ಜುಂಜುನ್ವಾಲಾ ಈಗೋಯಿಸ್ಟಿಕ್ ಫೆಲೋ, ವೆರಿ ಆಂಗ್ರಿ ಫೆಲೋ, ಅಟ್ರಾಶಿಯಸ್ ಫೆಲೋ, ಅವ್ರಿಗೊಂದು ಮರ್ಯಾದೆ ಇಲ್ಲ, ಪ್ರೈಮ್ ಮಿನಿಸ್ಟರ್ ನಿಂತಿದ್ದಾರೆ, ಇವ್ರು ಕೂತಿದ್ದಾರೆ. ಇದು ಕಮೆಂಟ್ಸ್ ಪಾಸ್ ಮಾಡಿದ್ರೆಲ್ಲ. ಬಟ್ ರಿಯಾಲಿಟಿ ಏನು ಅಂದ್ರೆ, ರಾಕೇಶ್ ಜುಂಜುನ್ವಾಲಾಗೆ ಹಿ ಹ್ಯಾಡ್ ಲೆಗ್ ಇಂಜುರೀಸ್ ಅಂಡ್ ಲೆಗ್ ರಿಲೇಟೆಡ್ ಡಿಸೀಸ್. ಅವರು ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಫೋಟೋ ಇಡಿಸ್ಕೊಳೋದು ಬೇಡ ಅಂತ ಮಾಮೂಲ್ ಚೇರ್ ಅಲ್ಲಿ ಕೂತ್ಕೊಂಡು ಮೋದಿ ಅವರ ಪಕ್ಕ ಇದ್ರು. Just because Rakesh Jhunjhunwala was sitting, that does not mean he is disrespecting Modi. It is all in the eyes of the bewilder. ಆ ನೋಡ್ತಿರೋ ಜನ ಏನ್ ಕಮೆಂಟ್ ಬೇಕಾದ್ರೂ ಬರೀಬಹುದು. ಒಬ್ಬ ಹುಡುಗ ಒಂದು ತಂಗಿ ಜೊತೆ ನಿಂತಿದ್ದಾಗ್ಲೂ ದೇ ಕ್ಯಾನ್ ಕಂಪೇರ್ ಇಟ್ ವಿತ್ ಎನಿಥಿಂಗ್ ಅಂಡ್ ರೈಟ್. ನಾನು ಇವಾಗವರೆಗೂ ಇದನ್ನೇ ಹೇಳ್ತೀನಿ, ಯಾವಾಗ್ಲೂ ಕೂಡ ಲೈಫ್ ಇಸ್ ಟೂ ಶಾರ್ಟ್, ಡೋಂಟ್ ಇವನ್ ಬಾದರ್ ಅಬೌಟ್ ದೀಸ್ ಟೈಪ್ ಆಫ್ ಕಮೆಂಟ್ಸ್. ಇದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಕೂಡ ಹೇಳ್ತಾ ಇದ್ದೀನಿ ಇವಾಗ. ಸೊ ದೇರ್ ಆರ್ ಪೀಪಲ್ ಹೂ ವಿಲ್ ಕ್ರಿಟಿಸೈಸ್. ಪೀಪಲ್ ನಿಮ್ಮನ್ನು ಕ್ರಿಟಿಸೈಸ್ ಮಾಡ್ತಿದ್ದಾರೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ನಿಮ್ಮಲ್ಲಿ ಗ್ರೋತ್ ಇದೆ ಅಂತ ಅರ್ಥ. ಇಫ್ ಯು ಆರ್ ನಾಟ್ ಗ್ರೋಯಿಂಗ್, ವೈ ವಿಲ್ ದೇ ಕ್ರಿಟಿಸೈಸ್? ನನಗೂ ಕೂಡ ಕೆಲವರು ಕಮೆಂಟ್ಸ್ ಅಲ್ಲಿ ಬರೀತಾರೆ, ಓಕೆ ನೀವು ಇಷ್ಟು ದುಡ್ಡು ಮಾಡಿದ್ದೀರಾ, ನೀವ್ಯಾಕೆ ಇಷ್ಟು ಮಾಡಲಿಲ್ಲ, ನೀವ್ಯಾಕೆ ಇದು ಮಾಡ್ತಿದ್ದೀರಾ ಅಂತ. ಅರ್ಲಿಯರ್ ಐ ಯೂಸ್ ಟು ರೆಸ್ಪಾಂಡ್, ಟುಡೇ ಐ ಜಸ್ಟ್ ಕೀಪ್ ಕ್ವೈಟ್. ಅದೇ ಸ್ಟೀವ್ ಜಾಬ್ಸ್ ಹೇಳಿರೋ ಮಾತನ್ನು ಹೇಳ್ತೀನಿ, ಇಫ್ ಯು ವಾಂಟ್ ಟು ಪ್ಲೀಸ್ ಎವ್ರಿ ಒನ್ ಅಂಡ್ ಕನ್ವಿನ್ಸ್ ಎವ್ರಿ ಒನ್, ಗೋ ಅಂಡ್ ಸೆಲ್ ಐಸ್ ಕ್ರೀಮ್ ಅಷ್ಟೇ. ಐ ಡೋಂಟ್ ವಾಂಟ್ ಟು ಸೆಲ್ ಐಸ್ ಕ್ರೀಮ್. ಸರಿ, 90-90-90 ರೂಲ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ? 90% ಆಫ್ ಟ್ರೇಡರ್ಸ್ ಲೂಸ್ 90% ಆಫ್ ಕ್ಯಾಪಿಟಲ್ ಇನ್ 90 ಡೇಸ್. ಇದು ಖಂಡಿತ ನಿಜ ರೂಲು. ಸೆಬಿಯ ರೀಸೆಂಟ್ ಏನು ರಿಸರ್ಚ್ ಇದೆ ಅದು ಕೂಡ ಹೇಳ್ತಾ ಇದೆ ಅರೌಂಡ್ 93% ಆಫ್ ಟ್ರೇಡರ್ಸ್ ಲೂಸ್ ಮನಿ ಅಂತ. ಬಟ್ ನಾವು ತಿಳ್ಕೋಬೇಕು, ಟ್ರೇಡಿಂಗ್ ಇಸ್ ಅ ಝೀರೋ ಸಮ್ ಗೇಮ್. ಇಫ್ 7% ಆರ್ ಮೇಕಿಂಗ್ 93% ಆಫ್ ಲಾಸಸ್ ಆಸ್ ದೇರ್ ಗೈನ್ಸ್, ಇಫ್ ಯು ಜಾಯಿನ್ ದಟ್ 7% ಕ್ಲಬ್, ಹೌ ಮಚ್ ಮನಿ ಇಸ್ ದೇರ್ ಟು ಮೇಕ್? ಅಂದ್ರೆ 93% ಜನ ಏನ್ ಲಾಸ್ ಮಾಡ್ಕೊಂತಿದ್ದಾರೆ, ಅದನ್ನ ಬರೀ 7% ಜನ ಲಾಭ ಮಾಡ್ತಿದ್ದಾರೆ. ನೋ ಡೌಟ್ ಇನ್ ಬಿಟ್ವೀನ್ ಯು ಹ್ಯಾವ್ ಬ್ರೋಕರೇಜ್, ಗವರ್ಮೆಂಟ್ ಟ್ಯಾಕ್ಸಸ್, ಇದೆಲ್ಲ ಜಾಸ್ತಿ ಆಗಿದೆ. ಆಕ್ಚುಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ರೀಸನ್ಸ್ ವೈ FIIs ವರ್ ವಿತ್ಡ್ರಾಯಿಂಗ್ ಮನಿ ಯಾಕೆ ಅಂದ್ರೆ, ಬಿಕಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಜಾಸ್ತಿ ಮಾಡಿದ್ರು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜಾಸ್ತಿ ಮಾಡಿದ್ರು, STT ಜಾಸ್ತಿ ಮಾಡಿದ್ರು. ಸೊ ಆಲ್ ದೀಸ್ ಇಂಪ್ಯಾಕ್ಟ್ ಕೇಮ್ ಬೈ ಸೆಪ್ಟೆಂಬರ್ ಅಕ್ಟೋಬರ್, ದ ಮಾರ್ಕೆಟ್ ಸ್ಟಾರ್ಟೆಡ್ ಡಿಸ್ಕೌಂಟಿಂಗ್ ಇಟ್. ಸೊ ಹಾಗಾಗಿ ನಾನೇನ್ ಸಜೆಸ್ಟ್ ಮಾಡ್ತೀನಿ, ಇಫ್ ಯು ಆರ್ ಅ ಬಿಗಿನರ್ ಟು ಸ್ಟಾಕ್ ಮಾರ್ಕೆಟ್, ಡೋಂಟ್ ಡೂ ಟ್ರೇಡಿಂಗ್, ಸ್ಟಾರ್ಟ್ ವಿತ್ ಇನ್ವೆಸ್ಟಿಂಗ್. ಅಂದ್ರೆ ಹೊಸೊಬ್ಬರು ಟ್ರೇಡಿಂಗ್ ಇಂದ ಶುರು ಮಾಡಬೇಡಿ, ಇನ್ವೆಸ್ಟ್ಮೆಂಟ್ ಮಾಡಿ. ಎರಡನೇ ರೂಲು, ಲಾಂಗರ್ ಟೈಮ್ ಪೀರಿಯಡ್ ಇಟ್ಕೊಳ್ಳಿ, ಶಾರ್ಟರ್ ಟೈಮ್ ಪೀರಿಯಡ್ ಬೇಡ. ಮೂರನೇದು, ಲಾರ್ಜ್ ಕ್ಯಾಪ್ ಫೋಕಸ್ ಮಾಡಿ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬೇಡ. ಸೊ ಈ ಬೇಸಿಕ್ 3 ರೂಲ್ಸ್ ಅನ್ನ ಫಾಲೋ ಮಾಡಿಕೊಂಡು ಶುರು ಮಾಡಿ. ಒನ್ಸ್ ಸ್ವಲ್ಪ ದುಡ್ಡು ಮಾಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಬಂದಾದ ನಂತರ ಟ್ರೇಡಿಂಗ್ ಮಾಡಿ. ಸೊ ಏನೂ ಗೊತ್ತಿಲ್ಲದೆ ಟ್ರೇಡ್ ಮಾಡಿದ್ರೆ ಯು ವಿಲ್ ಲೂಸ್ ಮನಿ. ಇದಕ್ಕೊಂದು ಸ್ಟೋರಿ, ಸಿಂಪಲ್ ರೂಲ್ ಏನು ಅಂದ್ರೆ, ಯಾರ್ಯಾರಿಗೆ ಮಾರ್ಕೆಟ್ ಅಲ್ಲಿ ದುಡ್ಡಿದೆ, ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ರು ಬರ್ತಾರೆ. ಯಾರ್ಯಾರಿಗೆ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಅವ್ರವ್ರ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟು ಇವ್ರಿಗೆ ದುಡ್ಡನ್ನ ಎತ್ಕೊಂತಾರೆ. ಸೊ ಯು ಹ್ಯಾವ್ ಟು ಪೇ ಮನಿ ಟು ಗೈನ್ ಯೋರ್ ಎಕ್ಸ್ಪೀರಿಯನ್ಸ್. ಓಕೆ. ಇದೇ ತರ 1% ರೂಲ್ ಇನ್ ಸ್ಟಾಕ್ ಅಂತ ಇದೆ. ಟ್ರೇಡರ್ಸ್ ನೆವರ್ ರಿಸ್ಕ್ ಮೋರ್ ದೆನ್ 1% ಆಫ್ ದೇರ್ ಟೋಟಲ್ ಅಕೌಂಟ್ ವ್ಯಾಲ್ಯೂ ಆನ್ ಅ ಸಿಂಗಲ್ ಟ್ರೇಡ್. ನಾವ್ ಇವಾಗ ತಾನೇ ಮಾತಾಡ್ತಾ 5% ಮ್ಯಾಕ್ಸಿಮಮ್ ಅಂತ ನಾನು ಹೇಳಿದೆ. ಅದೇ ನೀವು ಇನ್ವೆಸ್ಟರ್ ಆದ್ರೆ 20 to 30% ಅಂದೆ. ಸೊ 1% ಅಂದ್ರೆ ಎಸ್ಪೆಷಲಿ ಇಫ್ ಯು ಆರ್ ಡೂಯಿಂಗ್ ಇಂಟ್ರಾಡೇ ಟ್ರೇಡಿಂಗ್, ಎಸ್ಪೆಷಲಿ ನೀವು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತಿದ್ರೆ, ದೆನ್ ಡೋಂಟ್ ಲೂಸ್ ಮೋರ್ ದೆನ್ 1%. ಓಕೆ. ಆ್ಯಂಡ್ ನೋಡಿ, ಸಾಕಷ್ಟು ರೂಲ್ಸು ಒಂದು ಡಿಪಾರ್ಟ್ಮೆಂಟಲ್ಲಿ ಏನೋ ಹೇಳೋದು, 50-30-20 ರೂಲ್ ಇನ್ ಫಿನಾನ್ಸ್. 50% ಆಫ್ ಇನ್ಕಮ್ ನೀಡ್ಸ್ಗೆ ಇಟ್ಕೋಬೇಕು, 30% ಆಫ್ ಇಟ್ ವಾಂಟ್ಸ್ಗೆ ಇಟ್ಕೋಬೇಕು, 20%ನ ಸೇವಿಂಗ್ಸ್ ಮತ್ತು ಡೆಟ್ ರೀಪೇಮೆಂಟ್ಗೆ ಇಟ್ಕೋಬೇಕು ಅಂತ. ಈ ರೇಷಿಯೋಲಿ ಏನಾದರೂ ಆಲ್ಟರ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಇದು ನಾರ್ಮಲಿ ತಂಬ್ ರೂಲ್ ಅಂತ ಕರಿತೀವಿ. ಅಂದ್ರೆ ಕಾಮನ್ ರೂಲು 50-30-20 ನೀವು ಹೇಳಿದ್ರಿ. ನಾವು ಫಸ್ಟ್ ಎಪಿಸೋಡ್ ಅಲ್ಲೂ ಮಾತಾಡುವಾಗ ಇದ್ರ ಬಗ್ಗೆ ಹೇಳಿದ್ದೆ. ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಇವಾಗ 2 ಎಪಿಸೋಡ್ಗಳನ್ನ ಇಲ್ಲ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಹಾಕಿದ್ರೆ ಜನಕ್ಕೆ ಗೊತ್ತಾಗುತ್ತೆ. ಇಲ್ಲಿ ಮೈನ್ ಏನು ಅಂದ್ರೆ, ನೋಡಿ ನೀವೇ ಹೇಳಿದ್ರಿ, ನನ್ನ ಹತ್ರ 100 ರೂಪಾಯಿ ಇದ್ರೆ 50 ರೂಪಾಯಿಯನ್ನ ಡೇ ಟು ಡೇ ಎಕ್ಸ್ಪೆನ್ಸಸ್ಗೆ ನಾನು ಯೂಸ್ ಮಾಡ್ತೀನಿ. ನನ್ನ 100 ರೂಪಾಯಿ ಇನ್ಕಮ್ ಅರ್ನ್ ಮಾಡಿದ್ರೆ 50 ರೂಪಿ ಗೋಸ್ ಫಾರ್ ಡೇ ಟು ಡೇ ಎಕ್ಸ್ಪೆನ್ಸಸ್. ಅದು ಬಾಡಿಗೆ ಕಟ್ಟಕ್ಕಾಗಿರ್ಬೋದು, ಟೆಲಿಫೋನ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್, ಆಲ್ ಯುವರ್ ಡೇ ಟು ಡೇ ಎಕ್ಸ್ಪೆನ್ಸಸ್. ದೆನ್ ಯು ಸೆಟ್ 30% ವಾಂಟ್ಸ್ಗೋಸ್ಕರ. ಅಂದ್ರೆ ನಾನು ಲೆಟ್ ಅಸ್ ಸೇ ಐ ವಾಂಟ್ ಸಮ್ ಲಕ್ಸುರಿ, ನಾನು ಐ ವಿಲ್ ಗೋ ಟು ಅ ಹೋಟೆಲ್, ಇದೆಲ್ಲ ಇನ್ 20% ಸೇವ್ ಮಾಡಿ ಅಂತ. ಸೊ ನಿಮ್ ಪ್ರಕಾರ ನನ್ನ ಇನ್ಕಮ್ ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ 1 crore ಪರ್ ಇಯರ್, so do you think I will spend 80 lakhs completely and then save only 20 lakh? Illa, I might save more. Correct. Because necessities, I don't have to spend 80 lakh. Rakesh Jhunjhunwala 1 year ge he used to earn
10,000 crore. So 10,000 crores if he earns, basic necessities ಗೆ 50% ಹಾಕ್ಬೇಕು. So do you think he will spend 5,000 crore? No. But this is a basic thumb rule. ಈ ಕೆಲವ್ರಿಗೆ ಏನೂ ಗೊತ್ತಿಲ್ಲ, ಅವರು ಈ ರೂಲ್ ಅನ್ನ ಫಾಲೋ ಮಾಡಿ. ಇಟ್ ಇಸ್ ಅ ಬೇಸಿಕ್ ಥಂಬ್ ರೂಲ್. ಬಟ್ ಇಸ್ ಇಟ್ ರಿಯಾಲಿಟಿ ಫಾರ್ ಎವ್ರಿ ಒನ್? ನೋ. ಬ್ಯೂಟಿಫುಲ್. ಲವ್ಲಿ ಸರ್, ಬ್ಯೂಟಿಫುಲಿ ಎಕ್ಸ್ಪ್ಲೇನ್ಡ್. ಸರ್, ಇವಾಗ ಲೀಡಿಂಗ್ ಸ್ಟಾಕ್ ಬ್ರೋಕರ್ಸ್ ಇನ್ ಇಂಡಿಯಾ ಅಂತ ನೋಡಿದಾಗ ದೆರ್ ಇಸ್ ಗ್ರೋ, ದೆರ್ ಇಸ್ ಜಿರೋದಾ, ದೆರ್ ಇಸ್ ಏಂಜಲ್ ಒನ್, ದೆರ್ ಇಸ್ ಅಪ್ ಸ್ಟಾಕ್ಸ್ ಆ್ಯಂಡ್ ವಚನ ಇನ್ವೆಸ್ಟ್ಮೆಂಟ್ಸ್. ಇವಾಗ ಹೇಳ್ತಾ ಇದ್ರಿ ಟೆಕ್ನಾಲಜಿ ವೈಸ್ ತುಂಬ ಅಡ್ವಾನ್ಸ್ ಆಗಿ ಏಪ್ರಿಲ್ 1 ಒಂದು ಹೊಸ ಅವತಾರದಲ್ಲಿ ಬರ್ತಾ ಇದೆ. ಸೊ ಹೇಳಿ ನಿಮ್ಮ ಥಾಟ್ಸ್ ಆನ್ ಇವಾಗ ನಾನು ಪ್ರೀವಿಯಸ್ಲಿ ಮೆನ್ಷನ್ ಮಾಡಿದಂಥ ನೇಮ್ಸ್ ಆ್ಯಂಡ್ ವಾಟ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಫ್ರಮ್ ವಚನ ಇನ್ವೆಸ್ಟ್ಮೆಂಟ್ಸ್ ಇನ್ ಫ್ಯೂಚರ್? ಸಿ, ಲೆಟ್ ಮಿ ಬಿ ವೆರಿ ಓಪನ್, ಫ್ರ್ಯಾಂಕ್. ಏನು ಅಂದರೆ, ಲೈಫಲ್ಲಿ ವಾಟ್ ಯು ಫೋಕಸ್ ಅಪಾನ್ ಆಲ್ವೇಸ್ ಎಕ್ಸ್ಪ್ಯಾಂಡ್ಸ್ ಅಂಡ್ ಗ್ರೋಸ್. ನನ್ನ ಎಲ್ಲ ಫೋಕಸ್ ಟಿಲ್ ನೌ ವಾಸ್ ಓನ್ಲಿ ಆನ್ ಮೈ ಇನ್ವೆಸ್ಟ್ಮೆಂಟ್ ಅಂಡ್ ಟ್ರೇಡಿಂಗ್ ಜರ್ನಿ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನೀವು ವಾರನ್ ಬಫೆಟ್, ರಾಕೇಶ್ ಜುಂಜುನ್ವಾಲಾ ಇವ್ರನ್ನೆಲ್ಲ ತಗೊಂಡ್ರೆ, ದೇ ವರ್ ಆಲ್ ಪೀಪಲ್ ಹೂ ಫೋಕಸ್ಡ್ ಆನ್ ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಆಫ್ ದೇರ್ ಮನಿ. ಅದೇ ಇಫ್ ಯು ಸಿ ಮುಕೇಶ್ ಅಂಬಾನಿ, ಗೌತಮ್ ಅದಾನಿ, ದೀಸ್ ವರ್ ಆಲ್ ಆಂಟ್ರಪ್ರೂನಿಯರ್ಸ್ ಹೂ ಫೋಕಸ್ಡ್ ಆನ್ ದೇರ್ ಬಿಸಿನೆಸ್. ನನ್ನ ಎಲ್ಲ ಫೋಕಸ್ ಇವಾಗವರೆಗೂ ಇಟ್ ವಾಸ್ ಓನ್ಲಿ ಆನ್ ಮೈ ಇನ್ವೆಸ್ಟ್ಮೆಂಟ್ ಅಂಡ್ ಟ್ರೇಡಿಂಗ್ ಜರ್ನಿ. ನೌ ಸ್ಲೋಲಿ ಐ ವಾಂಟ್ ಟು ಪುಟ್ ಇನ್ ಟೈಮ್, ಎಫರ್ಟ್ ಅಂಡ್ ಫೋಕಸ್ ಆಲ್ಸೋ ಆನ್ ಅವರ್ ಬಿಸಿನೆಸ್. ದಟ್ ಈಸ್ ವೇರ್ ವಚನ ಇನ್ವೆಸ್ಟ್ಮೆಂಟ್ ಕಮ್ಸ್. ದಿಸ್ ಇಸ್ ವೇರ್ ದ ಸೆಕೆಂಡ್ ಸ್ಟೋರಿ ಆಫ್ ರುದ್ರಮೂರ್ತಿ ಆಸ್ ಅನ್ ಆಂಟ್ರಪ್ರೂನಿಯರ್, ಆಸ್ ಅ ಬಿಸಿನೆಸ್ ಮ್ಯಾನ್ ಹ್ಯಾಸ್ ಟು ಗ್ರೋ. ಇವತ್ತು ಕೂಡ ಐ ಗಿವ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ನಾನು ಅವ್ರನ್ನ ಎಂಪ್ಲಾಯೀಸ್ ಅಂತ ಕರೆಯೋದೇ ಇಲ್ಲ, ದೇ ಆರ್ ಟೀಮ್ ಮೆಂಬರ್ಸ್. ನಾನು ಯಾವಾಗೂ ಹೇಳ್ತೀನಿ, ಟೇಕ್ ಕೇರ್ ಆಫ್ ಯುವರ್ ಎಂಪ್ಲಾಯೀಸ್, ದಟ್ ಈಸ್ ಯುವರ್ ಟೀಮ್ ಮೆಂಬರ್ಸ್. ದೇ ವಿಲ್ ಟೇಕ್ ಕೇರ್ ಆಫ್ ಯುವರ್ ಕಸ್ಟಮರ್ಸ್. ಅಂಡ್ ಬಿಸ್ನೆಸ್ ಇಸ್ ಅ ಡಿಫರೆಂಟ್ ಬಾಲ್ ಗೇಮ್, ಇನ್ವೆಸ್ಟ್ಮೆಂಟ್ ಅಂಡ್ ಟ್ರೇಡಿಂಗ್ ಇಸ್ ಅ ಡಿಫರೆಂಟ್ ಬಾಲ್ ಗೇಮ್. ಸೊ ವಚನ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ವಿ ಆರ್ NSE BSE ಡೈರೆಕ್ಟ್ ಮೆಂಬರ್ಸ್. ನಾವು ವಿ ಗಿವ್ ಸರ್ವಿಸಸ್ ಟು ಅವರ್ ಕ್ಲೈಂಟ್ಸ್ ಹೂ ಓಪನ್ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ವಿತ್ ಅಸ್. ನೀವು ಬೇರೆ ಕಡೆ ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಬ್ರೋಕರ್ ಹತ್ರ ಓಪನ್ ಮಾಡಿದ್ರೆ ಅವರ ಸರ್ವಿಸಸ್ಗಳು ನಿಮಗೆ ಸಿಗುತ್ತೆ. ಅಂಡ್ ನಾನು ಯಾವುದೇ ಬೇರೆ ಬ್ರೋಕಿಂಗ್ ಕಂಪನಿಯ ಜೊತೆ ಅಸೋಸಿಯೇಟೆಡ್ ಆಗಿಲ್ಲ. ಆಮೇಲೆ ನನ್ನ ಟ್ವಿಟರ್ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ಯೂಟ್ಯೂಬ್ ಆಗಲಿ, ಎಲ್ಲದಕ್ಕೂ 4-5 ಅಕೌಂಟ್ಸ್ಗಳು ಬೇರೆ ಬೇರೆಯವರು ಕ್ರಿಯೇಟ್ ಮಾಡಿದ್ದಾರೆ. ಸೊ ನೀವೇನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀರಲ್ಲ, ದಟ್ ಈಸ್ ದ ಓನ್ಲಿ ಪ್ಲೇಸ್ ವೇರ್ ರುದ್ರಮೂರ್ತಿ ಇಸ್ ಅವೈಲಬಲ್. ಬೇರೆ ಎಲ್ಲಾನು ಫೇಕ್ IDs. ಅಂಡ್ vachanainvestment.com we have our website which gives all the details. Rudramurthi's Twitter handle, Facebook handle, Instagram ಹಾಗೂ YouTube, those things are there in the description. Follow only that genuinely. ಸೊ ನನ್ನ ಆಸೆ ಏನು ಅಂದರೆ, ಬರುವ ದಿವಸಗಳಲ್ಲಿ ಆಲ್ ದೋಸ್ ಪೀಪಲ್ ಯಾರ್ಯಾರು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ, ಅವರು ರೈಟ್ ಗೈಡೆನ್ಸ್ ಇಂದ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ. ಅದರ ಜೊತೆಗೆ ದುಡ್ಡನ್ನ ನೀವು ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ಮಾಡಬೇಕಾದಾಗ ನಿಮ್ಮ ರಿಸ್ಕ್ ಲೆವೆಲ್ ಎಷ್ಟು, ನಿಮ್ಮ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಎಷ್ಟು, ನಿಮ್ಮ ಟೈಮ್ ಪೀರಿಯಡ್ ಏನು, ಇದನ್ನ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಿ. ಆ್ಯಂಡ್ ಟೆಕ್ನಾಲಜಿ ವೈಸು ಕೂಡ ಇವಾಗ ವಿ ಆರ್ ಮೇಕಿಂಗ್ ಲಾಡ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಇಂಪ್ರೂವ್ಮೆಂಟ್ಸ್ ವಿತ್ ನ್ಯೂ ಮೊಬೈಲ್ ಅಪ್ಲಿಕೇಶನ್ಸ್. ನಾವು ಇವಾಗ ಏನು ತೊಗೊಂಡು ಬರ್ತಾ ಇದ್ದೀವಿ, ಇಟ್ ವಿಲ್ ಬಿ ಲಾಂಚಿಂಗ್ ಫ್ರಮ್ 1st April. ಸೊ ಅದೇ ಥರ ಬ್ಯಾಕ್ ಆಫೀಸ್ ಆಗಿರ್ಬೋದು, ಪ್ರೋಸೆಸ್ ಆಗಿರ್ಬೋದು, ಪೀಪಲ್ ಆಗಿರ್ಬೋದು, ಎವ್ರಿವೇರ್ ಐ ಆಮ್ ಪುಟಿಂಗ್ ಮೈ ಇನ್ವೆಸ್ಟ್ಮೆಂಟ್. ಬಟ್ ದಿನಕ್ಕಿರೋದೇ 24 hours. ಸೊ ಸಮ್ ಟೈಮ್ ಐ ಹ್ಯಾವ್ ಟು ಪುಟ್ ಈವನ್ ಫಾರ್ ಮೈ ಇಂಡಿವಿಜುವಲ್ ಇನ್ವೆಸ್ಟ್ಮೆಂಟ್ ಅಂಡ್ ಟ್ರೇಡಿಂಗ್, ಐ ಹ್ಯಾವ್ ಟು ಪುಟ್ ಸಮ್ ಟೈಮ್ ಈವನ್ ಆನ್ ಬಿಸ್ನೆಸ್. ಈ ಥರ ಕೆಲವು ಪ್ರೋಗ್ರಾಮ್ಸ್ಗಳಲ್ಲೂ ಕೂಡ ಐ ವಾಂಟ್ ಟು ಗಿವ್ ನಾಲೆಜ್ ಅಂಡ್ ಎಜುಕೇಶನ್ ಟು ಪೀಪಲ್ ಥ್ರೂ ರೈಟ್ ಚಾನೆಲ್. ಸೊ ಇದೆಲ್ಲ ಮಾಡೋದ್ರಿಂದ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಅರೌಂಡ್. ಸೊ ವಚನ ಇನ್ವೆಸ್ಟ್ಮೆಂಟ್, ಮೈ ಡ್ರೀಮ್ ಇಸ್ ಟು ಎನ್ಶೂರ್ ಈ ಸಂಸ್ಥೆಯ ಮುಖಾಂತರ ಯಾರ್ಯಾರು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದಾರೆ, ವಿತೌಟ್ ಎನಿ ಫಾಲ್ಸ್ ಪ್ರಾಮಿಸ್ ಅಂಡ್ ರಾಂಗ್ ಡೂಯಿಂಗ್, ರೈಟ್ ಸರ್ವಿಸಸ್ ಅವ್ರಿಗೇನು ಬೇಕು, ಕಸ್ಟಮೈಸ್ಡ್ ಸರ್ವಿಸಸ್ ಅನ್ನ ಕೊಡಬೇಕು. ಹಾಗೂ ಇವನ್ ಫಾರ್ ಅ ಕಾಮನ್ ಮೆನ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ತಲುಪಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಥ್ರೂ ದಿಸ್ ಇಟ್ ಶುಡ್ ಬಿ ವಿನ್ 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 ಟು ಎವ್ರಿ ಒನ್. ವಿನ್ ಟು ದಿ ಕ್ಲೈಂಟ್ಸ್, ವಿನ್ ಟು ದಿ ಟೀಮ್ ಮೆಂಬರ್ಸ್ ಅಂಡ್ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ವಚನಲ್ಲಿದ್ದಾರೆ ಅವ್ರಿಗೆ, ಅಂಡ್ ಆಲ್ಸೋ ವಿನ್ ಟು ದಿ ಓನರ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ದಿ ಆರ್ಗನೈಸೇಷನ್. ಸೊ ಇಟ್ ಹ್ಯಾಸ್ ಟು ಗಿವ್ ವಿನ್ ವಿನ್ ಟು ಆಲ್ 3 people ಇನ್ ದಿ ಕಂಪನಿ. ಓಕೆ. ಸೊ ಕೋರ್ಸಸ್ನ ಸಹ ಕಂಡಕ್ಟ್ ಮಾಡ್ತೀರಾ? ಸೊ ವೆಬ್ಸೈಟಲ್ಲಿ ಅದರ ಡೀಟೇಲ್ಸ್ ಸಿಗುತ್ತಾ? ಬಿಕಾಸ್ ಆಬ್ವಿಯಸ್ಲಿ ಪ್ರೀವಿಯಸ್ಲಿ ಟ್ವಿಟರ್, ದಟ್ಸ್ ಈಗಿನ ಎಕ್ಸ್ ಆ್ಯಂಡ್ ಯೂಟ್ಯೂಬಲ್ಲಿ ರುದ್ರಾಲಜಿನಲ್ಲಂತೂ ಸಿಕ್ಕಾಬಡೆ ಆಕ್ಟಿವ್ ಆಗಿದ್ದೀರಾ, ಅಲ್ಲಿ ಅಪ್ಡೇಟ್ಸ್ ಸಿಗುತ್ತೆ. ಸೊ ಒಂದು ಸ್ಟಾಕ್ ಮಾರ್ಕೆಟ್ ಕೋರ್ಸಸ್ಸು ಇಟ್ ಈಸ್ ಮೈನ್ಲಿ ಫೋಕಸ್ಡ್ ಏನಕ್ಕೆ ಅಂದರೆ, ಯಾರ್ಯಾರು ಶೇರ್ ಮಾರ್ಕೆಟ್ ನಾನು ಕಲಿಬೇಕು, ನಾನು ಹೂಡಿಕೆ ಮಾಡಬೇಕು ಬಟ್ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಟ್ರೇಡಿಂಗ್ ಮಾಡಬೇಕು, ನಂಗೆ ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕು, ಅಥವಾ ನಾನು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾಡಬೇಕು, ಅಥವಾ ನಾನು ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು. ಸೊ ಈ ಥರ ಆ ಸ್ಪೆಸಿಫಿಕ್ ಇನ್ವೆಸ್ಟ್ಮೆಂಟ್ಸ್ ಮತ್ತು ಟ್ರೇಡಿಂಗ್ ರಿಲೇಟೆಡ್ ಕೋರ್ಸಸ್ಗಳನ್ನು ಮಾಡ್ತೀನಿ. ಇವಾಗೆಲ್ಲ ವರ್ಷಕ್ಕೆ ಒಂದೇ ಒಂದು ಪ್ರೋಗ್ರಾಮ್ ಮಾಡುವ ಲೆವೆಲ್ಗೆ ಟೈಮ್ ನನಗೆ ಆಪರ್ಚುನಿಟಿ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಯಾರ್ಯಾರು ಇದನ್ನು ಕಲಿಬೇಕು ಅಂತಿದ್ದೀರಾ,
ಇದೆಲ್ಲ ಮಾಹಿತಿ ನಿಮಗೆ ಯೂಟ್ಯೂಬಲ್ಲಿ ಹಾಗೂ ನನ್ನ ಪರ್ಸನಲ್ ಸೋಷಿಯಲ್ ಮೀಡಿಯಾ ಆದಂತ ಟ್ವಿಟರ್ ಅಲ್ಲಿ ಐ ಆಮ್ ಮೋರ್ ಆಕ್ಟಿವ್ ಇನ್ ಟ್ವಿಟರ್. ಅನೇಕ ಜನ ಟ್ವಿಟರ್ ಚಾನೆಲ್ ಅನ್ನ ನನ್ನ ಅಪ್ಡೇಟ್ಸ್ ಗೋಸ್ಕರ ಓಪನ್ ಮಾಡ್ಕೊಂಡಿದ್ದಾರೆ, ಆರ್ ಎಲ್ಸ್ ದೇ ವಿಲ್ ನಾಟ್ ಬಿ ಇನ್ ಟ್ವಿಟರ್. ಬರ್ತಾನೆ ಇರುತ್ತೆ ಸರ್ದು ನೋಟಿಫಿಕೇಶನ್, ಸಿಕ್ಕಾಬಡೆ ಆಕ್ಟಿವ್ ಆಗಿದ್ದಾರೆ, ಎಲ್ಲಾ ರೀತಿಯ ಅಪ್ಡೇಟ್ಸ್ ಡೇ ಟು ಡೇ ಬೇಸಿಸ್ ಅಲ್ಲಿ ಅಲ್ಲಿ ಸಿಗ್ತಾನೆ ಇರುತ್ತೆ ಸರ್. ಹಾಗೆ ನೋಡಿ ಕ್ವಿಕ್ಲಿ ಇದು ಮಿಥ್ತಾ ಫ್ಯಾಕ್ಟಾ ಅಂತ ಹೇಳ್ಬಿಡಿ, ಬಿಕಾಸ್ ಇದು ಕೂಡ ಒಂದು ಬಿಲೀಫ್ ಇದೆ. 11 AM ರೂಲ್ ಇನ್ ಟ್ರೇಡಿಂಗ್ ಅಂತ. ಕರೆಂಟ್ ಮಾರ್ಕೆಟ್ ರಿವರ್ಸ್ ಆಗ್ಲಿಲ್ಲ ಅಂದ್ರೆ ಬೈ 11 AM ರಿವರ್ಸಲ್ ಇಸ್ ಅನ್ಲೈಕ್ಲಿ ಫಾರ್ ದ ರೆಸ್ಟ್ ಆಫ್ ದ ಟ್ರೇಡಿಂಗ್ ಡೇ ಅಂತ. ನಾರ್ಮಲಿ ಏನಾಗುತ್ತೆ, ಫಸ್ಟ್ 9:15 11 ಗಂಟೆ ಅಂದ್ರೆ ದಟ್ ಮೀನ್ಸ್ ಅಟ್ ದ ಬಿಗಿನಿಂಗ್ ಕ್ಲೋಸ್ ಟು 2 hours ಮಾರ್ಕೆಟ್ ಏನಾನ ರಿವರ್ಸ್ ಆಗ್ಲಿಲ್ಲ ಅಂದ್ರೆ ದ ಸೇಮ್ ಟ್ರೆಂಡ್ ವಿಲ್ ಕಂಟಿನ್ಯೂ ಫಾರ್ ದ ರೆಸ್ಟ್ ಆಫ್ ದ ಡೇ. ಇದು ಅದರ ಬಿಲೀಫ್. ಬಟ್ ಇಟ್ ಮೇ ನಾಟ್ ಹ್ಯಾಪನ್ ಎವ್ರಿ ಟೈಮ್. ಇದು ಒನ್ ಆಫ್ ದಿ ರೂಲ್, ನಾಟ್ ಎವ್ರಿ ಟೈಮ್. ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ಅಡಿಗೆಗೆ ಬರೀ ಒಂದೇ ಒಂದು ಐಟಮ್ ಚೆನ್ನಾಗಿ ಮಾಡಿದ್ರೆ ಊಟ ಚೆನ್ನಾಗಾಗತ್ತಾ, ಇಲ್ಲ ಇಡೀ ಅಡಿಗೆ ಚೆನ್ನಾಗಾಗತ್ತಾ? ಅಂದ್ರೆ ನಿಮ್ಗೆ ಅನ್ನ ಸಾರು ಚೆನ್ನಾಗಿರ್ಬೇಕು, ಪಲ್ಯ ಚೆನ್ನಾಗಿರ್ಬೇಕು, ಚಪಾತಿ ಚೆನ್ನಾಗಿರ್ಬೇಕು, ಸಾಂಬಾರ್ ಚೆನ್ನಾಗಿರ್ಬೇಕು, ಉಪ್ಪಿನಕಾಯಿ ಇರ್ಬೇಕು, ಎಲ್ಲ ಇರಬೇಕು. ಸೊ ನೆವರ್ ಮೇಕ್ ಅ ಟ್ರೇಡಿಂಗ್ ಡಿಸಿಷನ್ ಬೇಸ್ಡ್ ಆನ್ ಓನ್ಲಿ ಒನ್ ಇಂಡಿಕೇಟರ್. ನೀವೆಲ್ಲ ನೋಡಬೇಕು. ಇವಾಗ ನಾನು ಹೆಲ್ತಿಯಾಗಿದ್ದೀನೋ ಇಲ್ವೋ ಅಂತ ಜಸ್ಟ್ ಬೈ ಸೀಯಿಂಗ್ ಒನ್ ಪಾರ್ಟ್ ಆಫ್ ರುದ್ರಮೂರ್ತಿ, ಲೆಟ್ ಅಸ್ ಸೇ ಯು ಸಾ ರುದ್ರಮೂರ್ತಿಸ್ ಓನ್ಲಿ ಫೇಸ್ ಆರ್ ಯು ಸಾ ರುದ್ರಮೂರ್ತಿಸ್ ಓನ್ಲಿ ಹ್ಯಾಂಡ್, ಯು ಕಾಂಟ್ ಕನ್ಕ್ಲೂಡ್. ಅದೇ ಥರ ಇದು ಒಂದೇ ಒಂದು ಡಿಸಿಷನ್ ಇಟ್ಕೊಂಡು ಟ್ರೇಡಿಂಗ್ ಮಾಡೋದು ತಪ್ಪು. ಸೊ ಜನ ಏನು ಮಾಡ್ತಾರೆ, ಓಕೆ 9:15 11 ಗಂಟೆ ಮಾರ್ಕೆಟ್ ಬೀಳಲಿಲ್ಲ, ನಾನು 11 ಗಂಟೆಗೆ ಬೈ ಮಾಡಿಬಿಡ್ತೀನಿ, 3:30 ಒಳಗಡೆ ದುಡ್ಡು ಮಾಡಿಬಿಡ್ತೀನಿ. ಮಾರ್ಕೆಟ್ ಡಸ್ ನಾಟ್ ವರ್ಕ್ ಲೈಕ್ ದಿಸ್. ಸೊ ಒಂದೇ ರೂಲ್ ಇಟ್ಕೊಂಡು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪು. ಕನ್ಸಿಡರ್ ಕಂಪ್ಲೀಟ್ 360 ವ್ಯೂ. ಯಾಕೆ ತೆಂಡೂಲ್ಕರ್, ಯಾಕೆ ವಿರಾಟ್ ಕೊಹ್ಲಿ ದೇ ಬಿಕಮ್ ದಿ ಚಾಂಪಿಯನ್ಸ್ ಇನ್ ಎನಿ ಗೇಮ್ ಅಂದ್ರೆ ದೇ ನೋ ಹೌ ಟು ಪ್ಲೇ T20, ದೇ ನೋ ಹೌ ಟು ಪ್ಲೇ ಟೆಸ್ಟ್ ಮ್ಯಾಚ್, ದೇ ನೋ ಹೌ ಟು ಪ್ಲೇ 50 over ಮ್ಯಾಚ್, ಪ್ಲಸ್ ದೇ ನೋ ಹೌ ಟು ಹಿಟ್ ದ ಬಾಲ್ ಟು 360. ಸ್ಟ್ರೈಟ್ ಡ್ರೈವ್ ಬರುತ್ತೆ, ಸ್ಕ್ವೇರ್ ಕಟ್ ಬರುತ್ತೆ, ಸ್ವೀಪ್ ಬರುತ್ತೆ, ಲೆಗ್ ಸೈಡ್ ಬರುತ್ತೆ, ಹುಕ್ ಬರುತ್ತೆ. ಸೊ ದೇ ನೋ ಹೌ ಟು ಪ್ಲೇ. ಸೊ ಯಾವ ಬಾಲ್ಗೆ ಯಾವ ಶಾಟ್ ಹೊಡಿಬೇಕು ಅನ್ನೋದು ಗೊತ್ತಿರುತ್ತೆ. ದಟ್ ಈಸ್ ಹೌ ಇವನ್ ಮಾರ್ಕೆಟ್ ವರ್ಕ್ಸ್, ಸ್ಟಾಕ್ ಮಾರ್ಕೆಟ್ ವರ್ಕ್ಸ್. ನೀವು ಒಂದೇ ಒಂದು ರೂಲ್ ಫಾಲೋ ಮಾಡ್ಬಿಡ್ತೀನಿ, 11 AM ರೂಲ್, ಮಾರ್ಕೆಟ್ 9:15 11 ಗಂಟೆ ಬೀಳಲ್ಲ ಅಂದ್ರೆ ನಾನು 11 ಗಂಟೆಗೆ ಬೈ ಮಾಡ್ಕೊಂಡ್ಬಿಡ್ತೀನಿ. ದಿಸ್ ಇಸ್ ನಾಟ್ ದ ವೇ ಹೌ ಮಾರ್ಕೆಟ್ ಫಂಕ್ಷನ್ಸ್. ಲೈಕ್ ಹೌ ಯು ಸೆಡ್, ಕ್ರಿಕೆಟ್ನ ಎಕ್ಸಾಂಪಲ್ ಏನು ಕೊಟ್ರಿ, ಕೆಲವೊಂದು ಅಲ್ಲೇನು ಮೆನ್ಷನ್ ಮಾಡ್ತಾರೆ ಅಂದರೆ ಇಷ್ಟು ಮ್ಯಾಚಸ್ ಇಂಡಿಯಾ ಏನು ಪಾಕಿಸ್ತಾನ ಅಗೇನ್ಸ್ಟ್ ಆಡಿದೆ ಅಥವಾ ಸೌತ್ ಆಫ್ರಿಕಾ ಅಗೇನ್ಸ್ಟ್ ಆಡಿದೆ, 100ರಲ್ಲಿ 80 ಮ್ಯಾಚು ಗೆದ್ದಿದೆ ಅಂತಂದರೆ ನಾವು ಗೆಲ್ಲತ್ತೆ ಇಂಡಿಯಾ ಅಂತಲೇ ಅನ್ಕೋತೀವಿ. ಫಾರ್ ಎಕ್ಸಾಂಪಲ್ ವರ್ಲ್ಡ್ ಕಪ್ಪಲ್ಲಿ ಪಾಕಿಸ್ತಾನ್ ಗೆದ್ದೇ ಇಲ್ಲ ಇಂಡಿಯಾ ಅಗೇನ್ಸ್ಟ್ ಆಡಿದಾಗ ಅನ್ನೋದು ಒಂದು, ಅಥವಾ ಚಾಂಪಿಯನ್ಸ್ ಟ್ರೋಫಿನಲ್ಲಿ ಇಂಡಿಯಾ ಗೆದ್ದೇ ಇಲ್ಲ ಪಾಕಿಸ್ತಾನ್ ಅಗೇನ್ಸ್ಟ್ ಆಡಿದಾಗ ಅಂತ. ಬಟ್ ರೀಸೆಂಟ್ಲಿ ವಿ ವನ್. ಸೊ ಆಸ್ ಯು ರೈಟ್ಲಿ ಸೆಡ್, ಬರೀ ಇದನ್ನ ಇಟ್ಕೊಂಡು ನಾವು ಡಿಟರ್ಮಿನ್ ಮಾಡೋಕ್ಕಾಗಲ್ಲ. ಕೆಲವೊಂದ್ಸಲ ಹೀಗೂ ಆಗ್ಬೋದು, ಹಾಗೂ ಆಗ್ಬೋದು. ಹೀಗೂ ಆಗೋದು ಒಂದ್ ಕಡೆ ಆದ್ರೆ ಸೌಜನ್ಯ ಅವರೇ, ಕರೆಂಟ್ ಫಾರ್ಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ಇಂಡಿಯನ್ ಕ್ರಿಕೆಟ್ ಟೀಮಿನ ಕರೆಂಟ್ ಫಾರ್ಮ್ ಹೇಗಿದೆ ಅಂದ್ರೆ, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ಒಂದು ಕಾಲದಲ್ಲಿ, ನಾನು ಕ್ರಿಕೆಟ್ ಇವಾಗೂ ನೋಡ್ತೀನಿ, ಒಂದ್ ಕಾಲದಲ್ಲೂ ಹಿಂದೆ ನೋಡುವಾಗ ತೆಂಡೂಲ್ಕರ್ ಔಟ್ ಆಗಿದೆ, ನಾವು ಟಿವಿ ಸ್ವಿಚ್ ಆಫ್ ಮಾಡಿ ಇವತ್ತು ಆಯ್ತಪ್ಪ ಮ್ಯಾಚ್ ಮುಗೀತು, ರಿಸಲ್ಟ್ ಗೊತ್ತು, ನಿದ್ದೆ ಮಾಡ್ಬಿಡ್ತೀವಿ. ಕರೆಕ್ಟಾ? ಈಗ ಮೊನ್ನೆ ಚಾಂಪಿಯನ್ಸ್ ಟ್ರೋಫಿ ನೀವು ನೋಡಿದ್ರು ಕೂಡ ಏನಾಯ್ತು, ವಿರಾಟ್ ಕೊಹ್ಲಿ ಗಾಟ್ ಔಟ್ ಫಾರ್ 1 run. ಅಂತ ಒಳ್ಳೆ ಕೊಹ್ಲಿ ಪ್ಲೇಯರ್ ಇಡೀ ಮ್ಯಾಚ್ ಎಲ್ಲಾ ಮ್ಯಾಚ್ ಆಡಿದವರು ಫೈನಲ್ಸ್ ಆಡ್ಲಿಲ್ಲ. ನಾನು ಮ್ಯಾಚ್ ನೋಡ್ತಾ ಇದ್ದೀನಿ, ಬಟ್ ಕೊಹ್ಲಿ ಔಟ್ ಆಗಿದೆ, ನಾವ್ ಯಾರು ಟಿವಿ ಆಫ್ ಮಾಡ್ಲಿಲ್ಲ. ರೋಹಿತ್ ಶರ್ಮಾ ಆಡ್ತಾ ಇದ್ರು, ರೋಹಿತ್ ಶರ್ಮಾ ಔಟ್ ಆದ್ರು, ಟಿವಿ ಯಾರು ಆಫ್ ಮಾಡ್ಲಿಲ್ಲ. ನೆಕ್ಸ್ಟ್ ನಮ್ ರಾಹುಲ್ ಬಂದ್ರು, ಕರ್ನಾಟಕದವರು, ರಾಹುಲ್ ಆಡಿದ್ರು. ನೆಕ್ಸ್ಟ್ ಜಡೇಜಾ ಬಂದ್ರು. ಅಂದ್ರೆ ಟಿಲ್ ದ ಲಾಸ್ಟ್ ಬಾಲ್ ವಿ ಆರ್ ಶೋರ್ ವಿ ವಿಲ್ ವಿನ್ ಅಂತಿತ್ತು, ಬಿಕಾಸ್ ಇಟ್ಸ್ ಅ ಟೀಮ್ ಪರ್ಫಾರ್ಮೆನ್ಸ್. ಸೊ ಇಲ್ಲಿ ನಾವೇನ್ ತಿಳ್ಕೋಬೇಕು, ದ ಕರೆಂಟ್ ಫಾರ್ಮ್ ಆಫ್ ದ ಟೀಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆಗಿದ್ದಂತ ಟೀಮು, ಆಗಿದ್ದಂತ ಹಿಸ್ಟ್ರಿ ಮೇ ನಾಟ್ ಕಂಟಿನ್ಯೂ ಇವನ್ ನೌ ಅನ್ನೋದನ್ನ ನಾವು ತಲೆಯಲ್ಲಿ ಇಡ್ಕೋಬೇಕು. ಬಟ್ ಡಸ್ ಹಿಸ್ಟ್ರಿ ಮ್ಯಾಟರ್? ಎಸ್, but it is not the only thing through which I will do trading or investing. Okay. I'm not saying history in bitbidi anta. Even consider that and rest of the other things before you make an investment. Okay. ಸರ್, ಇವಾಗ ಎಷ್ಟೊಂದು ರೂಲ್ಸ್ ಬಗ್ಗೆ ಏನು ಮಾತಾಡಿದ್ವಿ. ನನ್ನ ಕಡೆಯ ಪ್ರಶ್ನೆ, ಪ್ರೂವನ್ ಸ್ಟ್ರಾಟಜೀಸ್ ಅಂತ ಏನಾದರೂ ಇದೆಯಾ? ಒಂದು ಟಾಪ್ 3 ಸ್ಟ್ರಾಟಜೀಸ್ ಹೇಳೋದಿದ್ರೆ ನೀವು, ಆಫ್ ಪೀಪಲ್ ಹೂ ಹ್ಯಾವ್ ಮೇಡ್ ವೆಲ್ತ್. ವೆರಿ ಗುಡ್ ಕ್ವಶನ್. ಪ್ರೂವನ್ ಸ್ಟ್ರಾಟಜೀಸ್ ಅಲ್ಲಿ ನಂಬರ್ 1 ಸ್ಟ್ರಾಟಜಿ, ಶೇರ್ ಮಾರ್ಕೆಟ್ ಅಲ್ಲಿ ಬರೀ ಟ್ರೇಡಿಂಗ್ ಮಾಡಿ ಇನ್ವೆಸ್ಟ್ಮೆಂಟೇ ಮಾಡದೆ ನಾನು ದುಡ್ಡು ಮಾಡ್ತೀನಿ ಅಂದ್ರೆ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನೀವೇನ್ ಮಾಡಬೇಕು ಅಂದ್ರೆ, ಯು ಡೂ ಟ್ರೇಡಿಂಗ್ ಟು ಬಿಲ್ಡ್ ಸಮ್ ಪ್ರಾಫಿಟ್ಸ್. ಈ ಪ್ರಾಫಿಟ್ಸ್ ಗಳನ್ನ ಇನ್ವೆಸ್ಟ್ ಇನ್ ಲಾಂಗ್ ಟರ್ಮ್ ಲಾರ್ಜ್ ಕ್ಯಾಪ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ಸ್ ಅಥವಾ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ವಾಟ್ ಎವರ್. ಮೇಕ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಔಟ್ ಆಫ್ ದ ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಯು ವಿಲ್ ಬಿಲ್ಡ್ ವೆಲ್ತ್ ಥ್ರೂ ದಟ್ ಲಾರ್ಜ್ ಕ್ಯಾಪ್ ಇನ್ವೆಸ್ಟ್ಮೆಂಟ್. ಇದನ್ನೇನೆ ರಾಧಾಕಿಶನ್ ದಮಾನಿ ಒಂದ್ ಕಡೆ ಹೇಳ್ತಾರೆ, ಓನ್ಲಿ 5% ಆಫ್ ಮೈ ಟುಡೇಸ್ ಕ್ಯಾಪಿಟಲ್ ಅಥವಾ ನನ್ನ ಅಸೆಟ್ ವೆಲ್ತ್ ಏನಿದೆ ಐ ಮೇಡ್ ಥ್ರೂ ಟ್ರೇಡಿಂಗ್.
95% came through investing. But the capital needed for that 95% of money which came through investing came from trading ಅಂತಾರೆ. ಸೊ ಟ್ರೇಡಿಂಗು ಮಾಡಿ ಬಂದಿರುವಂತಹ ಲಾಭವನ್ನ ಲಾಂಗ್ ಟರ್ಮ್ ಶೇರ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ದೆನ್ ಯು ಕ್ರಿಯೇಟ್ ವೆಲ್ತ್. ಬಿಲ್ಡಿಂಗ್ ವೆಲ್ತ್ ಟೇಕ್ಸ್ ಟೈಮ್. ಯಾರ್ಯಾರು ಅರ್ಜೆಂಟ್ ಆಗಿ ನಾನು ಶ್ರೀಮಂತರಾಗಬೇಕು ಅಂತಾರೆ ಇವರೆಲ್ಲ ಬಡವರಾಗೇನೆ ಉಳಿತಾರೆ. ಅಂಡ್ ಕಾಮನ್ ಸೆನ್ಸ್ ಅಂಡ್ ನಾಲೆಡ್ಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಬಿಲ್ಡ್ ಮಾಡಬೇಕು. ನೀವು ಟ್ರೇಡರ್ ಆಗಿದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಖಂಡಿತ ಗೊತ್ತಿರಬೇಕು. ಇಟ್ ಈಸ್ ಆಲ್ ಅಬೌಟ್ ಪ್ರೈಸ್ ಅಂಡ್ ವಾಲ್ಯೂಮ್ ಅನಾಲಿಸಿಸ್. ಅದೇ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಜೊತೆ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿರಬೇಕು. ಅಂದ್ರೆ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ, ಮುಂದಕ್ಕೆ ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಅದ್ರ ಬೇಸಿಸ್ ಮೇಲೆ ಶೇರ್ ಪ್ರೈಸ್ ಡಿಟರ್ಮೈನ್ ಆಗುತ್ತೆ. ಸೊ ಕಾಮನ್ ಸೆನ್ಸ್, ಫಂಡಮೆಂಟಲ್ಸ್, ಟೆಕ್ನಿಕಲ್ಸ್ ಇಷ್ಟನ್ನು ಗೊತ್ತಿರಬೇಕು. ಕೊನೆಯದಾಗಿ ಇದಿಷ್ಟು ಸ್ಟ್ರಾಟಜಿಗಳಿಗೆ ಕತೆ ಮುಖಾಂತರ ಒಂದು ಸ್ಟ್ರಾಟಜಿ ಕೊಡ್ತಿದ್ದೀನಿ. ಇಬ್ಬರು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇದ್ದಾಗ ಇಮಿಡಿಯೇಟ್ ಆಗಿ ಅವ್ರ ಕಾಡಲ್ಲಿ ಇಬ್ರು ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಹೋಗ್ತಾ ಇರ್ತಾರೆ. ಹುಲಿ ಅಟ್ಯಾಕ್ ಮಾಡುತ್ತೆ ಅವರನ್ನ. ಹುಲಿ ಅಟ್ಯಾಕ್ ಮಾಡಿದ ತಕ್ಷಣ ಒಬ್ಬ ಫ್ರೆಂಡು ಏನ್ ಮಾಡ್ತಾನೆ, ಇಮಿಡಿಯೇಟ್ ಆಗಿ ಅವ್ನ ಬ್ಯಾಗ್ ತೆಗೆದಿ ಬ್ಯಾಗ್ ಅಲ್ಲಿ ನೈಕಿ ಶೂಸ್ ಇಟ್ಟಿರ್ತಾನೆ. ಅವ್ನ್ ಶೂಸ್ ತೆಗೆದಿ ಶೂಸ್ ಹಾಕೊಂತಾ ಇರ್ತಾನೆ. ನೈಕಿ ಶೂಸ್, ಈಗಿರೋ ಶೂಸ್ ಬಿಸಾಕ್ಬಿಟ್ಟು ಅಥವಾ ಚಪ್ಪಲಿ ಹಾಕಿರ್ತಾನೆ, ಬಿಸಾಕ್ಬಿಟ್ಟು ನೈಕಿ ಶೂಸ್ ಹಾಕೊಂತಿರ್ತಾನೆ. ಅವ್ರ ಫ್ರೆಂಡ್ ನಗ್ತಾನೆ ಇವನು ನೋಡ್ಬಿಟ್ಟು, ಓ ನೀನ್ ನೈಕಿ ಶೂಸ್ ಹಾಕೊಂಡು ಓಡೋಗ್ಬಿಡ್ತು ಅಂದ್ರೆ ಏನ್ ನೀನ್ ಹುಲಿಗೂ ಸ್ಪೀಡಾಗಿ ಓಡೋಗಿ ಬಚಾವ್ ಆಗ್ಬಿಡ್ತೀಯಾ ಅಂತಾನೆ. ಅದಕ್ಕೆ ಇವನು ಹೇಳ್ತಾನೆ, ನಾನು ನೈಕಿ ಶೂಸ್ ಹಾಕ್ತಿರೋದು ಹುಲಿಗೂ ಸ್ಪೀಡಾಗಿ ಓಡಕ್ಕಲ್ಲ, ನಿನ್ಗೂ ಸ್ಪೀಡಾಗಿ ಓಡಕ್ಕೆ ಅಂತಾನೆ. ಅಂದ್ರೆ ನೀವು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋದಕ್ಕೆ ರಾಕೇಶ್ ಜುಂಜುನವಾಲಾ, ರುದ್ರಮೂರ್ತಿಗೂ ವಾರನ್ ಬಫೆಟ್ಗೂ ಸ್ಪೀಡಾಗಿ ಓಡೋದು ಬೇಕಾಗಿಲ್ಲ. ಪಕ್ಕದಲ್ಲಿರುವಂತಹ ಮೂರ್ಖ ಇದಾನಲ್ಲ ಅವನಕ್ಕೂ ಒಂಚೂರು ಸ್ಪೀಡಾಗಿ ಹೋದ್ರೆ ಹುಲಿ ಏನ್ ಮಾಡತ್ತೆ, ಅವನನ್ನು ತಿನ್ನುತ್ತೆ. ನಿಮ್ಮ ಪಾಡಿಗೆ ನೀವು ನಡ್ಕೊಂಡು ಹೋಗ್ಬೋದು, ಅವಾಗ ಓಡೋದು ಬೇಕಾಗಿಲ್ಲ. ಸೊ ನಾವು ನೈಕಿ ಶೂಸು, ರೀಬಾಕ್ ಶೂಸು ಹಾಕ್ತಾ ಇರೋದು ಹುಲಿಗೂ ಸ್ಪೀಡಾಗಿ ಓಡಕ್ಕಲ್ಲ, ಆ ಪಕ್ಕದವನಿರೋವನ್ಗೂ ಸ್ಪೀಡಾಗಿ ಓಡಬೇಕು. ಸೊ ಇದು ಯಾಕೆ ಹೇಳಿದೆ ಅಂದ್ರೆ, ಯುವರ್ ಸ್ಟ್ರಾಟರ್ಜೀಸ್ ಆರ್ ನಾಟ್ ರಿಕ್ವೈರ್ಡ್ ಟು ಬೀಟ್ ವಾರನ್ ಬಫೆಟ್ ಅಂಡ್ ರಾಕೇಶ್ ಜುಂಜುನವಾಲಾ. ಯು ಹ್ಯಾವ್ ಟು ಬೀಟ್ ದ ನೆಕ್ಸ್ಟ್ ಫೂಲ್ ಆರ್ ಅನ್ ಇಡಿಯಟ್ ಹೂ ಇಸ್ ದೇರ್ ಇನ್ ಮಾರ್ಕೆಟ್. So beautifully conveyed, sir. Idu nanna for the next few days at least this story will motivate me. Best at last anta ಏನು ಇವಾಗ you ended with a beautiful story. It will stay with me. ಎಷ್ಟು ಚೆನ್ನಾಗಿತ್ತು. ರುದ್ರಮೂರ್ತಿ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ, ನಿಮ್ಮ ಇನ್ಸೈಟ್ಸ್ಗೆ ಆ್ಯಂಡ್ ಒಂದು ಚಿಕ್ಕ ಪ್ರೀತಿಯ ಕಾಣಿಕೆ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಸಪ್ತಮ್ ತೈಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮತ್ತೆ ಭೇಟಿಯಾಗೋಣ ವಿತ್ ಮೋರ್ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ಸ್ ಆ್ಯಂಡ್ ಅನದರ್ ಎಪಿಸೋಡ್. ಇಟ್ಸ್ ಮೈ ಪ್ರಿವಿಲೇಜ್. ಸೌಜನ್ಯ ಅವರ ಈ ಕಾರ್ಯಕ್ರಮ ಮುಖಾಂತರ ನನ್ನಲ್ಲಿರುವಂತಹ ಸ್ಮಾಲ್ ನಾಲೆಡ್ಜ್ ಏನಿದೆ ಜನಕ್ಕೆ ಕೊಡುವಂತಹ ಅವಕಾಶ ನಿಮಗೆ ಕೊಟ್ಟಿದ್ದಕ್ಕೆ ಕಂಪ್ಲೀಟ್ RJ ಸೌಜನ್ಯ ಅವರ ಟೀಮ್ಗೆ ರುದ್ರಮೂರ್ತಿಯ ಧನ್ಯವಾದಗಳು.